ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಒಂದು ದಿನದ ವ್ಲಾಗ್ ಅಲ್ಲ, ಆಲ್ಮೋಸ್ಟ್ 3 ದಿನದ ವ್ಲಾಗ್ ಇದೆ. ಬಟ್ 2 ದಿವಸದ್ದು ಜಾಸ್ತಿ ವ್ಲಾಗ್ ಇದೆ. ಬಟ್ ವರಮಹಾಲಕ್ಷ್ಮಿ ಹಬ್ಬದ ದಿನದ್ದು ವ್ಲಾಗ್ ಸ್ವಲ್ಪ ಕಮ್ಮಿ ಇದೆ. ಸೊ ಒಟ್ಟಿಗೆ 3 ದಿವಸದ್ದು ಒಟ್ಟಿಗೆ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಒಂದೇ ಲೆಂತಿ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದ್ಬಿಟ್ಟು ನಾವು ಅಂಗಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೇಲಿ ರಾಯರಿಗೆ ಪೂಜೆ ಎಲ್ಲ ಮಾಡಿ ಆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಊಟ ಎಲ್ಲ ಮುಗಿಸಿ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಬಂದಿರ್ತೀವಲ್ವಾ ಊಟ ಟೈಮ್ಗೆ. ಸೊ ಊಟ ಎಲ್ಲ ಮುಗಿಸ್ಬಿಟ್ಟು ಇವಾಗ ಶಾಪ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಜಸ್ಟ್ ನಾನು ಊಟ ಮುಗಿಸ್ಬಿಟ್ಟು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ 40+ ಮೆಸೇಜಸ್ ಇದೆ. ಎಷ್ಟು ಅಂತ ಅಂದರೆ ನಾವು ಆನ್ಲೈನ್ ಬಿಸ್ನೆಸ್ ಮಾಡ್ಬೋದು ಅಂತ ಅನ್ಕೋತೀವಿ. ಬಟ್ ತುಂಬ ಪೇಷನ್ಸ್ ಬೇಕು ನಿಜವಾಗ್ಲೂ. ಆ್ಯಂಡ್ ತುಂಬ ಟೈಮ್ ಒಂದು ವ್ಯಕ್ತಿ ಒಬ್ಬರು ಪರ್ಸನ್ ಅದಕ್ಕೆ ಆನ್ಲೈನ್ ಅಂತೂ ಏನು ಮೆಸೇಜಸ್ ಬರುತ್ತಲ್ಲ ಅದೆಲ್ಲ ಅಟೆಂಡ್ ಮಾಡೋಕ್ಕೆ ಅಂತಲೇ ಒಬ್ಬರು ಇರಬೇಕು. ನನಗೆ ಅಂಗಡಿಗೆ ಬಂದಾಗಿಲ್ಲ ಬ್ಯಾನರಲ್ಲಿ ನನ್ನ ಫೋಟೋ ಹಾಕ್ಸಿದ್ದಾರೆ ನಮ್ಮ ಮನೆಯವರು. ನೋಡೋಕ್ಕೇನೋ ಒಂಥರ ಖುಷಿ. ಅದು ನೋಡಿದ್ರೆ ಹಾರ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಹೂವು ಎಲ್ಲ. ಬಟ್ ಏನಾಗಲ್ಲ, ಅವ್ರು ಏನಂತ ಹೇಳಿದಂದರೆ ನಮ್ಮ ಮನೆಯವ್ರು ಅವರೆಲ್ಲ ಮಾಡಲ್ಲ, ಅವರೆಲ್ಲ ಬದುಕಿರ್ತಾರೆ ತಾನೆ, ಅವ್ರಿಗೆಲ್ಲ ಹೂವು ಹಾಕಿಲ್ಲ ಏನಾಗಲ್ಲ ಬಿಡೋ ಅಂತ. ಸೊ ಇದೆಲ್ಲ ಬೆಳಗ್ಗೆ ರಿಸೀವ್ ಆಗಿರೋ ಆರ್ಡರ್ಸ್ನ ಪ್ಯಾಕ್ ಮಾಡಿಟ್ಟಿರೋದು. ಬಿಕಾಸ್ ನೆನ್ನೆಲ್ಲ ರಿಸೀವ್ ಆಗಿರೋದು ಬೆಳಗ್ಗೆ ಶಿಪ್ಪಿಂಗ್ ಕೊಟ್ಬಿಟ್ಟಿರ್ತೀವಿ. ಇನ್ನು ಮಾರ್ನಿಂಗ್ ಅಥವಾ ಮಧ್ಯಾಹ್ನ ಯಾವುದಾದ್ರೂ ರಿಸೀವ್ ಆಯಿತು ಅಂತಂದರೆ ಊಟಕ್ಕೆ ಹೋಗೋಕ್ಕಿಂತ ಮುಂಚೆನೋ ಅಥವಾ ಊಟ ಆದಮೇಲೆ ಏನಾದರೂ ಬಂದು ಪ್ಯಾಕ್ ಮಾಡಿಬಿಡ್ತೀವಿ. ಬಟ್ ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ಊಟಕ್ಕೆ ಹೋಗೋ ಮುಂಚೆನೇ ಪ್ಯಾಕ್ ಮಾಡಿದ್ವಿ. ಬೆಳಗ್ಗೆ ಒಂದು ಶಿಪ್ಪಿಂಗ್ ಕೊಟ್ಟಿರ್ತೀವಿ ನೆನ್ನೆ ಆರ್ಡರ್ಸ್ ಎಲ್ಲ. ಇದೆಲ್ಲ ಬೆಳಗ್ಗೆಯಿಂದ ಟಿಲ್ ಒಂದು ಮಧ್ಯಾಹ್ನ 1 ಗಂಟೆ ಅಥವಾ 1-2 ಗಂಟೆ ಅಷ್ಟು ಆರ್ಡರ್ ಆಗಿರುತ್ತಲ್ಲ ಅದೆಲ್ಲನೂ ಪ್ಯಾಕ್ ಮಾಡಿ ಒಂದು 4 ಗಂಟೆ ಅಥವಾ 4:15 ಒಂದೊಂದು ದಿವಸ 2 ಸತಿ ಶಿಪ್ಪಿಂಗ್ನ ಕಳಿಸ್ಬಿಡ್ತೀವಿ, ಡಿಸ್ಪ್ಯಾಚ್ ಮಾಡಿಬಿಡ್ತೀವಿ. ಇನ್ನು ಒಂದೊಂದು ಸತಿ ಒಂದು ದಿನಕ್ಕೆ ಒಂದೇ ಸತಿ 4 ಗಂಟೆಗೆ ಶಿಪ್ಮೆಂಟ್ ಮಾಡಿರ್ತೀವಿ. ಬಟ್ ಇವತ್ತು ಬೆಳಗ್ಗೆ ಒಂದು ಸತಿ ಡಿಸ್ಪ್ಯಾಚ್ ಮಾಡಿದ್ವಿ. ಇದು ಸೆಕೆಂಡ್ ಟೈಮ್ ಇವತ್ತಿಗೆ. ಆ್ಯಂಡ್ ಇದರಲ್ಲೂ ಕೆಲವೊಂದು DTDC ಕೊರಿಯರ್ದು ಪ್ರೊಫೆಷ್ನಲ್ ಕೊರಿಯರ್ಸ್ಗೆ ಕಳಿಸೋದಿದೆ, ಕೆಲವೊಂದು ನಾವೇ ತೊಗೊಂಡೋಗಿ ಇಂಡಿಯನ್ ಪೋಸ್ಟ್ಗೆ ಕೊಡೋದಿದೆ. ಇಂಡಿಯನ್ ಪೋಸ್ಟ್ದು ಏನಪ್ಪ ಅಂತ ಅಂದರೆ ನಾವು ರೆಗ್ಯುಲರಾಗಿ ಇದನ್ನೆಲ್ಲ ಶಿಪ್ಪಿಂಗ್ ಕೊಟ್ಟು ಡಿಸ್ಪ್ಯಾಚ್ ಮಾಡಿ ಸ್ವಲ್ಪ ಪರಿಚಯ ಇದ್ದಾರೆ. ಇಂಡಿಯನ್ ಪೋಸ್ಟ್ ಆಫೀಸ್ ಕ್ಲೋಸ್ ಆದರೂ ಕೂಡ ಒಳಗಡೆ ಕೆಲಸ ಮಾಡ್ತಿರ್ತಾರೆ. ಇದರದ್ದು ಬಿಲ್ಲಿಂಗ್ ಎಲ್ಲ ಕೊಡಲ್ಲ. ಜಸ್ಟ್ ನಾವು ತೊಗೊಂಡೋಗಿ ಇಷ್ಟು ಪಾರ್ಸಲ್ ಇದೆ ಅಂತ ಇಟ್ಬಿಟ್ಟು ಬಂದರೆ ನಾಳೆ ಹೋಗ್ತೀವಲ್ವಾ ಆವಾಗ ಪಾರ್ಸಲ್ದೆಲ್ಲ ಬಿಲ್ ಕೊಡ್ತಾರೆ. ಇದೆಲ್ಲ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಬುಕ್ ಆಗಿರೋ ಸ್ಯಾರಿಗಳು. ಇದ್ಯಾವುದು ಪ್ಯಾಕ್ ಮಾಡಿಲ್ಲ, ಫುಲ್ ಅರ್ಜೆಂಟ್ ಅಂತ ಇದ್ದವ್ರದ್ದಷ್ಟೇ ಪ್ಯಾಕ್ ಮಾಡಿಬಿಟ್ಟು ಇಟ್ಟಿದ್ವಿ. ಆ್ಯಂಡ್ ಮತ್ತೆ ನಾವು ಊಟದಿಂದ ಬಂದಮೇಲೆ ಒಂದು 4-5 ಆರ್ಡರ್ಸ್ ಬಂತು. ಇನ್ನೇನು ಹೋಗ್ತೀವಲ್ವ ಡಿಸ್ಪ್ಯಾಚ್ ಮಾಡ್ತೀವಲ್ಲ ಅಂದ್ಬಿಟ್ಟು ಅದನ್ನೆಲ್ಲನೂ ಡಿಸ್ಪ್ಯಾಚ್ ಮಾಡೋಕ್ಕೂ ಮುಂಚೆನೇ ಇವನ್ನು ಪ್ಯಾಕ್ ಮಾಡಿಕೊಂಡು ಒಟ್ಟಿಗೆ ಡಿಸ್ಪ್ಯಾಚ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ಇನ್ನೂ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ನಾನು ಈ ಪ್ಯಾಕಿಂಗ್ನೆಲ್ಲ ಮಾಡ್ತಿರ್ತೀನಿ ಅಲ್ವಾ ಟ್ರಸ್ಟ್ಗೋಸ್ಕರ, ಅದರದ್ದೆಲ್ಲ ವೀಡಿಯೋನ ಶೇರ್ ಮಾಡ್ತಾ ಇರ್ತೀನಿ. ಬಿಕಾಸ್ ಕಸ್ಟಮರ್ಸ್ಗೆ ಟ್ರಸ್ಟ್ ಇರಲಿ ಅಂದ್ಬಿಟ್ಟು. ಸೊ ಪ್ಯಾಕಿಂಗ್ ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾ ಇರ್ತೀರ ನಿಮ್ಮ ಥ್ಯಾಂಕ್ ಯು ಕಾರ್ಡನ್ನ ಏನು ಯೂಸ್ ಮಾಡ್ತೀರಾ. ಆ್ಯಂಡ್ ಕಸ್ಟಮರ್ ಯಾರೆಲ್ಲ ರಿಸೀವ್ ಮಾಡಿದ್ದಾರೆ ಸ್ಯಾರಿ ಅವರು ಎಷ್ಟೊಂದು ಜನ ಕೇಳಿದರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ನಿಮ್ಮದು ಥ್ಯಾಂಕ್ ಯು ಕಾರ್ಡ್ ತುಂಬ ಚೆನ್ನಾಗಿದೆ, ನಿಮ್ಮದೇ ಓನ್ ಬ್ರ್ಯಾಂಡು ಮಾಡಿಸಿದ್ದೀರಾ ಹೆಂಗೆ ಅಂತ ಹೇಳಿ ಅಂತ. ನಾನು ಈ ಥ್ಯಾಂಕ್ ಯು ಕಾರ್ಡ್ನ ಪರ್ಟಿಕ್ಯುಲರ್ ಆಗಿ ಇದೇ ರೀತಿ ಬೇಕು ಅಂತ ಕಸ್ಟಮೈಸೇಷನ್ ಮಾಡಿಸ್ಕೊಂಡಿದ್ದು ಬ್ಲಿಸ್ಫುಲ್ ಕ್ರಿಯೇಷನ್ ಬೈ ಮಾಮ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನಾನು ಸ್ಕ್ರೀನ್ ಮೇಲೆ ಅವ್ರದ್ದು ಫೋಟೋನ ಹಾಕ್ತೀನಿ, ನೋಡ್ತಾ ಇರ್ಬೋದು. ನಮ್ಮದೇ ಓನ್ ಬ್ರ್ಯಾಂಡ್ ಹಾಕಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಕಾರ್ಡಲ್ಲಿ ಸ್ಕ್ಯಾನರ್ನ ಏನು ನೋಡ್ತಿದ್ದೀರಾ ಅಲ್ವಾ, ಆ ಸ್ಕ್ಯಾನ್ನ ಮಾಡಿದ್ರೆ ನಮ್ಮದು ಪೇಜ್ ಓಪನ್ ಆಗುತ್ತೆ. ಸ್ವರ ಸ್ಯಾರಿ ಅನ್ನೋ ಪೇಜ್ ಕೂಡ ಓಪನ್ ಆಗುತ್ತೆ. ತುಂಬ ಚೆನ್ನಾಗಿ ಯುನೀಕ್ ಸೆಲೆಕ್ಷನ್ನ ಮಾಡಿ ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಸೈಜ್ ಕೂಡ ಕಾರ್ಡ್ ಸೈಜ್ ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಇವರು ವೆಡ್ಡಿಂಗ್ಸ್ಗೆ, ಉಪನಯನಗಳಿಗೆ, ಬರ್ಡೇಗೆ, ಬೇಬಿ ಶೋರ್ಗೆ ಅಥವಾ ಹೌಸ್ ವಾರ್ಮಿಂಗ್ಗೆ ಈ ಥರದ್ದು ಎಲ್ಲ ಫಂಕ್ಷನ್ಸ್ ಯಾವುದೇ ಇರಲಿ ಕಸ್ಟಮೈಸೇಷನ್ ಕಾರ್ಡ್ಸ್ನ ಮಾಡಿಕೊಡ್ತಾರೆ. ಜೊತೆಗೆ ಸ್ಟ್ಯಾಟಿಕ್ ಟೆಂಪ್ಲೇಟ್ಸ್, ವಿಡಿಯೋ ಇನ್ವಿಟೇಷನ್, ವೆಬ್ಸೈಟ್ ಇನ್ವಿಟೇಷನ್ ಈ ಥರದ್ದು ಎಲ್ಲಾದರೂ ಕೂಡ ಮಾಡರ್ನ್ ಆಗಿ ಅಂಡ್ ಇಂಟ್ರಾಕ್ಟಿವ್ ಆಗಿ ಕಸ್ಟಮರ್ಸ್ಗೆ ಹೇಗೆ ಬೇಕು ಅವ್ರ ಖುಷಿಗೆ ತಕ್ಕಂತೆ ಕಾರ್ಡ್ಸ್ನ ಮಾಡಿಕೊಡ್ತಾರೆ. ಯಾರಿಗಾದ್ರೂ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಇವ್ರ ಪೇಜ್ ಕೂಡ ನಾನು ಸ್ಕ್ರೀನ್ ಮೇಲೆ ಶೋ ಮಾಡ್ತೀನಿ. ಇವ್ರ ಕಡೆಯಿಂದ ಈಸಿ ಕ್ಯಾನ್ವಾ ಮಾಡ್ಕೊಂಡು ನಾವು ಮನೇಲೆ ಕೂತ್ಕೊಂಡು ಕೂಡ ಅರ್ನಿಂಗ್ಸ್ನ ಮಾಡ್ಬೋದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈ ಜಾಬ್ ಬಗ್ಗೆ ಡೀಟೇಲ್ಡ್ ಆಗಿ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಇದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಬಂತು ಅಂತಂದ್ರೆ ಡೀಟೇಲ್ಡ್ ಆಗಿ ಹೇಳ್ತೀನಿ. ನಾನು ಈ ಕಾರ್ಡ್ಸ್ ನ ಸ್ಟಾರ್ಟಿಂಗ್ ಅಲ್ಲಿ ಒಂದು 300 ಕ್ವಾಂಟಿಟಿ ಎಷ್ಟು ಮಾಡಿಸ್ಕೊಂಡಿದ್ದು. ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಪ್ಯಾಕೇಜಿಂಗ್ ಎಲ್ಲ. ಸೊ ನನಗೆ ಡೈರೆಕ್ಟ್ ಆಗಿ ರಿಸೀವ್ ಆಯ್ತು. ಈ ಕಾರ್ಡ್ಸ್ ಎಲ್ಲ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು. ನಾನು ಡೈರೆಕ್ಟ್ ಅವ್ರ ಶಾಪ್ಗೆ ಹೋಗಿ ಅಥವಾ ವಿಸಿಟ್ ಮಾಡಿ ಆಫೀಸ್ನ ಕಾರ್ಡ್ಸ್ನ ತಗೋಬೇಕು, ಇನ್ವಿಟೇಷನ್ಸ್ನ ಮಾಡಿಸ್ಕೋಬೇಕು ಅನ್ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿಲ್ಲ. ನೀವು ಆರಾಮ್ಸೆ ಆನ್ಲೈನ್ ಅಲ್ಲಿ ಮಾಡಿಸ್ಕೋಬಹುದು. ಫೈನಲಿ ಒಂದು 30 ನಿಮಿಷ ಆಯಿತು. ಅಷ್ಟರಲ್ಲಿ ಮೀಶೋದು ಕೆಲವೊಂದು ಆರ್ಡರ್ಸ್ ಇತ್ತು. ಬಿಕಾಸ್ ಮೀಶೋ ಫೈಂಡ್ ಹಾಲ್ಸ್ನ ಮಾಡಬೇಕಿತ್ತು. ಅಪ್ಕಮಿಂಗ್ ವಿಡಿಯೋ ಬಂದ್ಬಿಟ್ಟು ಮೀಶೋ ಹಾಲ್ದೇ ಬರುತ್ತೆ. ಸೊ ಅದರದ್ದು ಒಂದು 2-3 ಪಾರ್ಸೆಲ್ ಬಂತು. ನಾನು ಅಷ್ಟರಲ್ಲಿ ಒಂದು 4 ಅಷ್ಟೇ ಇದ್ದಿದ್ದು. ಸೊ ಅರ್ಜೆಂಟಾಗಿ ಬೇಕು ಅಂತ ಅರ್ಜೆಂಟ್ ಆರ್ಡರ್ಸ್ ಇರುತ್ತೆ, ಇಷ್ಟು ದಿವಸದಲ್ಲಿ ಬರುತ್ತೆ ಅಂದರೆ ಮಾತ್ರ ಮ್ಯಾಮ್ ಬುಕ್ ಮಾಡ್ತೀವಿ ಅಂತ. ಸೊ ಅವ್ರದ್ದು 1-2 ಆರ್ಡರ್ಸ್ನ ಪ್ಯಾಕ್ ಮಾಡಿದೆ. ಇನ್ನು ಇದನ್ನೆಲ್ಲ
ಏನು ಸೈಡಲ್ಲಿ ಬರೀ ಇದು ಬಾರ್ಡರ್ ಸ್ಯಾರಿನ ಇಟ್ಟಿದ್ದೀನಲ್ಲ, ಇದೆಲ್ಲ ಆಲ್ರೆಡಿ ಆರ್ಡರ್ ಆಗಿರೋದು. ಸೊ ಇದನ್ನೆಲ್ಲ ನಾನು ಹೋಗ್ಬಿಟ್ಟು ಬಂದು ಇವಾಗ ಮತ್ತೆ ಶಾಪ್ ಓಪನ್ ಮಾಡ್ಕೋತೀವಲ್ವಾ, ಆವಾಗ ಬಂದಾದ್ಮೇಲೆ ಪ್ಯಾಕ್ ಮಾಡಿ ನಾಳೆಗೆ ಡಿಸ್ಪ್ಯಾಚ್ ಕೊಡೋದಿದೆಲ್ಲ. ಆ್ಯಂಡ್ ಏನೋ ಒಂಥರ ಜೀವ ಸಮಾಧಾನನೇ ಆಗಲ್ಲ. ಮೀಶೋದೇನಾದರೂ ಬಂತು ಅಂದರೆ ನಾವು ಆಲ್ಮೋಸ್ಟ್ ಒಂದು 15-20 ಈ ಥರ ಎಲ್ಲ ಬುಕ್ ಮಾಡಿರ್ತೀವಿ ಅಲ್ವಾ ಆರ್ಡರ್ಸು. ಸೊ ಯಾವ್ದು ಬಂದಿದೆ, ಇದರಲ್ಲಿ ಯಾವುದಿದೆ ನೋಡಬೇಕು ಅಂತ ಒಂದು ಕ್ಯೂರಿಯಾಸಿಟಿ ನನಗಂತೂ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. 2 ಪಾರ್ಸಲಲ್ಲಿ ಒಂದು ಓಪನ್ ಮಾಡೇ ಬಿಟ್ಟೆ. ಅದು ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಬಂದಿತ್ತು. ನೆಕ್ಸ್ಟ್ ಒಂದು ಓಪನ್ ಮಾಡೋಕ್ಕೆ ಹೋದೆ, ಜಸ್ಟ್ ನನಗೆ ಗೊತ್ತಾಯಿತು ಅದು ಮ್ಯಾಟ್ ಅಂತ. ಸೊ ಬಿಡು, ವಿಡಿಯೋದಲ್ಲಿ ಯಾವಾಗಾರು ಅಪ್ಲೋಡ್ ಮಾಡ್ತೀನಲ್ಲ ಅವಾಗ ಡೈರೆಕ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದರೆ ಆಯಿತು. ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು, ಬಿಕಾಸ್ ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೆಲ್ಲ ಸ್ನಾನ ಮಾಡಿಕೊಂಡು ಮನೆಯಲ್ಲೂ ಪೂಜೆ ಮಾಡಿ ಸೊ ಪಾರ್ಸಲ್ ಎಲ್ಲ ತಗೊಂಡು ಹೊರಟ್ವಿ. ಎಲ್ಲಿಗೆ ಹೊರಟ್ವಿ ಅಂತಂದರೆ ಪ್ರೊಫೆಷನಲ್ ಕೊರಿಯರ್ಸ್ಗೆ ಹೊರಟ್ವಿ. ಇದರಲ್ಲಿ ಒಂದು 2-3 ಪಾರ್ಸಲ್ ಅಷ್ಟೇ ನಮಗೆ ಇಂಡಿಯನ್ ಪೋಸ್ಟ್ದು ಇದ್ದಿದ್ದು. ಅಂದವೇ ಹಾಗೆ ಇಂಡಿಯನ್ ಪೋಸ್ಟ್ಗೂ ಹಾಕಿ ಬಂದರೆ ಆಯಿತು ಅಂದ್ಬಿಟ್ಟು ಇಂಡಿಯನ್ ಪೋಸ್ಟ್ದು ಮಾತ್ರ ನಾವು ಬೈಕ್ ಡಿಕ್ಕಿಯಲ್ಲಿ ಇಟ್ಕೊಂಡಿರ್ತೀವಿ. ಪ್ರೊಫೆಷನಲ್ ಕೊರಿಯರ್ಸ್ ಮಾತ್ರ ಡಿವೈಡ್ ಮಾಡಿ ಅದರಲ್ಲಿ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೊರಟ್ಬಿಡ್ತೀವಿ. ನಾರ್ಮಲ್ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡೋರಿಗೆ ಗೊತ್ತಿರುತ್ತೆ, ನಮ್ಮ ಶಾಪು ಯಾವಾಗಲೂ ಓಪನ್ ಇರಲ್ಲ, ಟೈಮಿಂಗ್ಸ್ ಅಂತ ಏನೂ ಇರಲ್ಲ. ಬಿಕಾಸ್ ತುಂಬ ಕಮ್ಮಿ ಓಪನ್ ಮಾಡ್ಕೊಳ್ಳೋದು, ನಮಗೆ ಜಾಸ್ತಿ ಆನ್ಲೈನ್ ಆರ್ಡರ್ಸ್ ಜಾಸ್ತಿ ಇರೋದ್ರಿಂದ ಒನ್ಸ್ ನಾವು ಶಾಪ್ಗೆ ಬರ್ತೀವಿ, ವಿಡಿಯೋ ಮಾಡ್ಕೋತೀವಿ, ಒಂದು ಅರ್ಧ ಗಂಟೆ 3/4 ಗಂಟೆ ಎಡಿಟ್ ಮಾಡಿಕೊಂಡು ಅಲ್ಲೇ ಶಾಪಲ್ಲಿ ಹಾಕ್ಕೊಂಡು ಅದಾದಮೇಲೆ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದುಬಿಡ್ತೀನಿ. ಸೊ ಆನ್ಲೈನ್ ಆರ್ಡರ್ಸ್ ಒನ್ಸ್ ಸ್ಟಾರ್ಟ್ ಆಗುತ್ತೆ, ಆರ್ಡರ್ಸ್ ಎಲ್ಲ ಆದಮೇಲೆ ಪ್ಯಾಕಿಂಗಿಗೆ ಮತ್ತೆ ಹೋಗ್ತೀವಲ್ಲ, ಆವಾಗ ಶಾಪ್ ಓಪನಿಂಗ್ ಇದ್ದಾಗ ನಿಯರ್ ಬೈ ಇರೋರು ಅಥವಾ ಅಂಗಡಿ ಅಕ್ಕಪಕ್ಕ ಇರೋರು ಅಲ್ಲೂ ಕೂಡ ನಮಗೆ ಪರ್ಚೇಸಿಂಗ್ ಆಗುತ್ತೆ. ಬಟ್ ತುಂಬ ಜನ ಶಾಪ್ ಲೊಕೇಶನ್ ಅಂತ ಕೇಳ್ತಿರ್ತೀರಲ್ವ, ಅವ್ರಿಗೆ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ಕಾಲ್ ಮಾಡ್ಕೊಂಡು ಬನ್ನಿ ಅಂತ. ಸೊ ಆಲ್ಮೋಸ್ಟ್ ಎಲ್ಲರೂ ಲೊಕೇಶನ್ ಕೇಳಿದವರು ಕಾಲ್ ಮಾಡ್ತಾರೆ, ಅಕ್ಕ ಬರ್ತಿದ್ದೀವಿ, ಎಲ್ಲಿ ಶಾಪು ಹಾಗೆ ಹೇಗೆ ಅಂತ. ಸೊ ಅವ್ರು ಹೇಳಿದಾಗ ನಾವು ಹೋಗಿ ಶಾಪ್ ಓಪನ್ ಮಾಡ್ಕೋತೀವಿ. ಯಾರಿಗೂ ಮಾತ್ರ ಡಿಸಪಾಯಿಂಟ್ ಅಂತೂ ಮಾಡಿಲ್ಲ, ಬಂದವ್ರಿಗೆ ಶಾಪ್ ಓಪನ್ ಇಲ್ಲ ಹಾಗೆ ಹೇಗೆ ಅಂತ ಯಾರಿಗೂ ಡಿಸಪಾಯಿಂಟ್ ಮಾತ್ರ ಮಾಡಿಲ್ಲ. ಇನ್ ಕೇಸ್ ನಾವು ಇಲ್ಲ ಇಲ್ಲಿ ಔಟ್ ಆಫ್ ಸ್ಟೇಷನ್ ಹೋಗಿದ್ದೀವಿ ಅಂದಿದ್ದ ದಿವಸ ಮಾತ್ರ, ಇವತ್ತು ಊರಲ್ಲಿಲ್ಲ, ಊರಿಂದ ಬಂದಮೇಲೆ ನಾನು ಲೊಕೇಶನ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟಿರ್ತೀನಿ ನಾನು. ಅಂಡ್ ಸೀದಾ ಅಲ್ಲಿಂದ ಒಂದು ಮಾರ್ಟ್ಗೆ ಬಂದ್ವಿ. ನನ್ನ ಹಸ್ಬೆಂಡ್ಗೆ ಕೆಲವೊಂದು ಟೀ ಶರ್ಟ್ಸ್ ಬೇಕಿತ್ತು ಅಂಡ್ ನೈಟ್ ಪ್ಯಾಂಟ್ ಬೇಕಿತ್ತು. ಸೊ ಅದನ್ನ ತಗೊಳ್ಳೋಣ ಅಂತ ಸ್ಟಾರ್ಟಿಂಗ್ ಇಲ್ಲಿ ಬಂದ್ವಿ. ಇದು ನಮ್ಮ ಮನೆಗೆ ನಿಯರ್ ಬೈ ಆಗುತ್ತೆ, TCI ಹತ್ರ. ಅಲ್ಲಿ ಒಂದು ಮಾರ್ಟ್ ತರ ಮಾಡ್ಕೊಂಡಿದ್ದಾರೆ, ಎಲ್ಲ ವೆರೈಟಿ ಕ್ಲಾತ್ಸ್ ಎಲ್ಲ ಸಿಗುತ್ತೆ. ಬಟ್ ನನಗೆ ಇಲ್ಲಿ ಅಷ್ಟು ಕ್ವಾಲಿಟಿ ಇಷ್ಟ ಆಗಲಿಲ್ಲ, ಏನೋ ಒಂಥರ ನನಗೆ ಇಲ್ಲಿ ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ 1-2 ಸೆಲೆಕ್ಷನ್ ಮಾಡಿಕೊಂಡ್ರು, ಅದನ್ನು ವೇರ್ ಮಾಡಿ ನೋಡಿದ್ರೆ ಬಟ್ ಅವ್ರಿಗೆ ಅದು ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ನನಗೆ ಎಷ್ಟು ಹೇಳಿದೆ ನಾವು ನನಗೆ ಯಾವುದಾದ್ರೂ ವಿಶಾಲ್ ಮಾರ್ಟ್ಗೆಲ್ಲರೂ ಹೋಗೋಣ ಅಂತ. ಬಟ್ ಅವ್ರಿಗೆ ಇಲ್ಲೇನೋ ಜಸ್ಟ್ 99 ರೂಪೀಸಿಂದ ಟೀ ಶರ್ಟ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಹೋಗೋಣ, ಕಲೆಕ್ಷನ್ಸ್ ಹೊಸ್ದಾಗಿ ಬಂದಿರ್ಬೋದೇನೋ, ನಾಳೆ ನಡೆದು ಹಬ್ಬ ಇದೆಯಲ್ಲ ನೋಡೋಣ ಅಂತ ಕರ್ಕೊಂಡೋದ್ರು. ಅವ್ರಿಗೆ ಡೈಲಿ ವೇರ್ಗೆ ಟೀ ಶರ್ಟ್ಸ್, ನೈಟ್ ಪ್ಯಾಂಟ್ಸ್ ಈ ಥರದ್ದೆಲ್ಲ ಬೇಕಿತ್ತು. ಫೈನಲಿ ನಮ್ಗೆ ಅಲ್ಲಿ ಯಾವುದೂ ಸೆಲೆಕ್ಷನ್ ಆಗಲಿಲ್ಲ, ಬಿಕಾಸ್ ಅಲ್ಲಿ ಯಾವುದೂ ಅಷ್ಟು ಇಷ್ಟನೇ ಆಗಲಿಲ್ಲ. ಸೊ ಡೈರೆಕ್ಟ್ ಅಲ್ಲಿಂದ ವಿಶಾಲ್ ಮಾರ್ಟ್ಗೆ ಬಂದ್ವಿ. ನನಗೆ ಇತ್ತೀಚೆಗೆ ನನ್ನ ನೋಡ್ಕೊಂಡ್ರೆ ಒಂಥರ ಅನ್ಸುತ್ತೆ, ಏನೋಪ್ಪ ಸ್ಟಾರ್ಟಿಂಗ್ ಡೆಲಿವರಿ ಆದಾಗ ಸ್ವಲ್ಪ ನನ್ನ ವೆಯ್ಟ್ ರೆಡ್ಯೂಸ್ ಆಗಿತ್ತು. ಬಟ್ ಬರ್ತಾ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಏನು ರೀಸನ್ ಗೊತ್ತಿಲ್ಲ. ನಾನು ಜಸ್ಟ್ ಒಂದು 2 ಮಂತ್ಸ್ಗೆಲ್ಲ ತಣ್ಣೀರು ಮುಟ್ಕೊಬಿಟ್ನಲ್ಲ, ಸೊ ಮೈಯಲ್ಲಿ ನೀರು ಇಳ್ಕೊಂಬಿಟ್ಟಿದ್ಯೋ ಏನೋ ಗೊತ್ತಿಲ್ಲ. ಬಟ್ ಇತ್ತೀಚೆಗೆ ವೆಯ್ಟ್ ರೆಡ್ಯೂಸ್ ಆಗ್ತಾ ಇಲ್ಲ, ವೆಯ್ಟ್ ಗೇನೇ ಜಾಸ್ತಿ ಆಗ್ಬಿಟ್ಟಿದೆ ನನಗೆ. ಸೊ ಹೀಗಾಗಿ ನನ್ನ ಹಳೆ ಡ್ರೆಸ್ಗಳೆಲ್ಲ ನನಗೆ ಬಂದು ಫಿಟ್ಟಿಂಗ್ ಆಗ್ತಾ ಇಲ್ಲ, ಬರೀ ಹೊಸ ಡ್ರೆಸ್ಗಳು ಬರೀ ಇದೇ ಆಗ್ಬಿಟ್ಟಿದೆ. ಹಳೆ ಡ್ರೆಸ್ಗಳು ಜಾಸ್ತಿ ನನಗೆ ಫಿಟ್ಟಿಂಗ್ ಆಗ್ತಾನೆ ಇಲ್ಲ. ಸೊ ಸ್ಟಿಚ್ ಓಪನ್ ಮಾಡಬೇಕು, ವೇರ್ ಮಾಡಬೇಕು, ಅದೇ ರೀತಿ ಸಿಚುಯೇಷನು. ಈ ಮಾರ್ಟ್ಗಳಿಗೆ ಅಥವಾ ಶಾಪಿಂಗ್ ಮಾರ್ಟ್ಗಳಿಗೆ ಹೋದಾಗ ಏನಂತಂದ್ರೆ, ಏನೋ ಒಂದು ತಗೊಳಕ್ ಹೋಗಿರ್ತೀವಿ, ನಿಜ ನಾವು ಏನೋ ನೋಡಕ್ ಬಂದಿರ್ತೀವಿ, ಬಟ್ ನಾವೇನೇನೋ ತಗೊಂಡು ಹೋಗ್ತೀವಿ. ನಮ್ಗದು ಅಂತೂ 100ಗೆ 200% ಎಕ್ಸ್ಪೀರಿಯನ್ಸ್ ಇದೆ. ನಾವು ಜಸ್ಟ್ ನೋಡಕ್ ಬಂದಿದ್ದು ನಮ್ಮನೆಗೆ ನೈಟ್ ಪ್ಯಾಂಟು ಮತ್ತು ಟೀ ಶರ್ಟ್ಸ್ ಅಷ್ಟೇ. ಅದು ಕೆಳಗಡೆ ಸೆಕ್ಷನಲ್ಲೇ ಸಿಗ್ತಿತ್ತು. ಬಟ್ ನಾವು ಮೇಲ್ಗಡೆ ಬಂದು ಏನೇನೆಲ್ಲ ನೋಡ್ತಿದ್ದೀವಿ ಅಂದರೆ ಅದು ತೊಗೊಳ್ಳೋಣ, ಇದು ನಿಜವಾಗ್ಲೂ ಇಲ್ಲೇ ಎಕ್ಸ್ಪೆನ್ಸಿವ್, ನಮಗೆ ತುಂಬ ಇದೆ, ಹಂಗೆ ಹಿಂಗೆ ಆಗಿ ಖರ್ಚಾಗ್ಬಿಡುತ್ತೆ. ಇದು ಪಾಪಕ್ಕೆ ತೊಗೊಳ್ಳೋಣ, ಇದು ಬೆಕ್ಕಕ್ಕೆ ತೊಗೊಳ್ಳೋಣ, ಇದು ನಮಗೆ ತೊಗೊಳ್ಳೋಣ ಅಂತ. ಬಟ್ ಇತ್ತೀಚೆಗೆ ತುಂಬ ಕಂಟ್ರೋಲ್ ಮಾಡ್ತಿದ್ದೀವಿ. ಆಸೆ ಆಗುತ್ತೆ, ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಈಗಿನ ಕಾಲದ ಮಕ್ಕಳು ನಮಗೆ ಇನ್ನೇನು ಹೆದರಿಕೆ ಆಗಲ್ಲ. ಪಿಕ್ಕಮ್ಮ ಸ್ಕೂಲ್ ಫೀಸು ಬಂತು ಅಂತ ಅಂದರೆ ಸ್ಟಾರ್ಟ್ ಆಗುತ್ತೆ. 1 ಇಯರ್ಗೆ ನಾವು ಅಷ್ಟು ಕಟ್ಟಬೇಕು ಒಬ್ಳಿಗೇನೆ. ಇನ್ನು ನಮ್ಮ ಪಾಪ ಸ್ಕೂಲ್ ಸ್ಟಾರ್ಟ್ ಆದರೆ ಹೆಂಗಪ್ಪ ಕತೆ ಆಗುತ್ತೆ. ಈಗ ಎಜುಕೇಷನ್ ಅಂತೂ ಒಂಥರ ಲೈಕ್ ದುಡ್ಡಿನ ಸುರಿ ಮಳೆ ಯಪ್ಪ. ಇದಕ್ಕೆ ಒನ್ಸ್ ಸ್ಕೂಲ್ ಫೀಸ್ ಕಟ್ಟಿ ಸುಮ್ಮನೆ ಆದ್ವಿ, ಅದೆಲ್ಲ ಎಲ್ಲ ಮಂತ್ಲಿ ಒನ್ಸು ಆ ಪ್ರೋಗ್ರಾಮು ಈ ಪ್ರೋಗ್ರಾಮು ಇದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಸೊ ಹಂಗಾಗಿ ಸ್ವಲ್ಪ ಭಯ. ನೋಡಿದಾಗ ಸ್ವಲ್ಪ ಹಿಡಿತದಲ್ಲಿ ಇರಬೇಕು ಅನ್ನೋ ಥರ ಫೀಲಿಂಗ್ ಆಗ್ತಾ ಇರುತ್ತೆ. ಗೊಂಬೆಗಳೆಲ್ಲ ಎಷ್ಟು ಚೆನ್ನಾಗಿದ್ದು ಗೊತ್ತಾ. ನೋಡಿ ಇಲ್ಲಿ ನಾನು ಆ ಪಿಂಕ್ ಗೊಂಬೆಗಳೆಲ್ಲ, ಪಿಂಕ್ ಡ್ರೆಸ್ ನನ್ನ ಥರನೇ ಇದೆ ಅಂತ ತೋರಿಸ್ಕೊಂಬಂದ್ರೆ, ಆ ಕೋತಿ ನನ್ನ ಥರ ಇದೆ ಅಂತ, ಅದ್ಯಾವುದು ನಿಂತಾರಲ್ಲ ಈ ಥರ, ಈ ಗೊಂಬೆ ನಿನ್ನ ಥರನೇ ಇದೆ ಸೇಮ್ ಅಂತ ನಮ್ಮ ಮನೆಯವ್ರು ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಪಿಂಕ್ ಇರೋದೆಲ್ಲ ಫಸ್ಟಿಗೊಂದು ಗೊಂಬೆ ತೋರಿಸ್ತೀನಿ ನಿಮಗೆ, ಡುಮ್ಮು ಕಿತ್ತೋ ಗೊಂಬೆ, ಆ ಸೇಮ್ ನಿನ್ನ ಥರನೇ ಐತೆ ನೋಡಿ. ಇದು ಮೂಟೆ ಥರ ಐತೆ. ನಾನು ಮೂಟೆ ಥರ ನಮ್ಮ ಮನೆಯವರಂತೂ ಇತ್ತೀಚೆಗೆ
ಸಿಕ್ಸೋದಕ್ಕೂ ನನಗೆ ಯಾಕೆ ಇಷ್ಟು ದಪ್ಪ ಆಗ್ತಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ನೋಡಬೇಕು, ಪಾಪು ಫೀಡಿಂಗ್ ಮಾಡಿಸ್ತಾ ಇರೋದ್ರಿಂದ ನನಗೀಗ ಡಯೆಕ್ಟು ವರ್ಕೌಟ್ ಇದೆಲ್ಲ ನಿಜ ತಲೆಯಲ್ಲೇ ಇಲ್ಲ. ಒನ್ಸ್ ಸ್ಟಾರ್ಟ್ ಆದರೆ ನನ್ನ ಹಳೆ ವಿಡಿಯೋಸ್ ನೋಡ್ಬೋದು. ಪಿಕ್ಕಮ್ಮ ಒಂದು 5 to 6 years ಇದ್ರೂ ಕೂಡ ನಾನು ಜಾಸ್ತಿ ಸ್ಲಿಮ್ ಆಗೇ ಐತೆ. ಅವಳಿಗೆ ಫೀಡಿಂಗ್ ಬಿಡಿಸೋವರೆಗೂ ನಾನು ಸೇಮ್ ಹಿಂಗೆ ಆಲ್ಮೋಸ್ಟ್ ಒಂದು 80 kg ಪ್ಲಸ್ಸೇ ಇದೆ. ಅವಳಿಗೆ ಫೀಡಿಂಗ್ ಬಿಡಿಸೋವರೆಗೂ ಅವಳಿಗೆ ಒಂದು ಫೀಡಿಂಗ್ ಬಿಡಿಸಿದ್ಮೇಲೆ ಒಂದು 6 month 1 year ಒಳಗಡೆ ಫುಲ್ ರೆಡ್ಯೂಸ್ ಆಗೋಯ್ತು ವೆಯ್ಟ್ ಎಲ್ಲ. ಸೊ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಂಗಾಗ್ಬಿಟ್ಟು ನಾನು ವೆಯ್ಟ್ಗೆಲ್ಲ ಅಷ್ಟು ತಲೆ ಕೆಡಿಸ್ಕೊತಾ ಇಲ್ಲ. ನಮ್ಮ ಮನೆಯವರು ಒಂದು ಪರ್ಟಿಕ್ಯುಲರ್ ರೀಸನ್ಸ್ಗೋಸ್ಕರ ಅವ್ರಿಗೆ ಏನೇನೋ ಬೇಕು ಅದಕ್ಕೋಸ್ಕರ ಹುಡ್ಕಕ್ಕೆ ಬಂದಿದ್ದಾರೆ. ಟೀ ಶರ್ಟ್ಸು ಮತ್ತು ಶೂಸು, ಪ್ಯಾಂಟು, ಟ್ರ್ಯಾಕ್ ಪ್ಯಾಂಟ್ಸ್ ಇದೆಲ್ಲ ಹುಡ್ಕಕ್ಕೆ ಬಂದಿದ್ದಾರೆ. ಬಟ್ ಅವ್ರಿಗೆ ಬೇಕಾಗಿರೋದು ಅವ್ರಿಗೆ ಸ್ಯಾಟಿಸ್ಫೈ ಆಗ್ತಿರೋದು ಸಿಗ್ತಾ ಇಲ್ಲ. ಜಾಸ್ತಿ ಬರೀ ಲೇಡೀಸ್ದೇ ಸಿಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಯಾವ್ದ್ಯಾವ್ದು ಸಿಗುತ್ತೆ ಅದು ತೊಗೊಳ್ಳೋಣ, ಯಾವ್ದ್ಯಾವ್ದು ಸಿಗಲ್ಲ ಅದನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ರೆ ಆಯಿತು ಅಂತ ನೋಡ್ತಿದ್ದೀವಿ. ಬಟ್ ನಮಗೆ ಇಲ್ಲಿ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಬಿಕಾಸ್ ನಮಗೆ ಏನು ಬೇಕೋ ಅದು ಎಲ್ಲಾದರೂ ಸಿಕ್ಕಲಿಲ್ಲ ಅಂದರೆ ಹಂಗೆ ಒಂಥರ ಇಲ್ಲಿ ಸಿಗ್ಬೋದೇನೋ ಅಲ್ಲಿ ಸಿಗ್ಬೋದೇನೋ ಅಂತ ಹೋಗ್ಬಿಟ್ಟಿರ್ತೀವಿ. ಬಟ್ ಸಿಗ್ತಾ ಇರಲ್ವಲ್ಲ, ಸೊ ಇಲ್ಲಿಗೆ ಬಂದು ಟೈಮ್ ವೇಸ್ಟ್ ಆಯಿತು, ಅದೇ ಥರ ಆಗ್ತಿತ್ತು. ಬಟ್ ನಮಗೆ ಶೂಸು, ಮೇನ್ ಶೂಸ್ ಮತ್ತು ಟೀ ಶರ್ಟು, ಅವ್ರಿಗೆ ಟ್ರ್ಯಾಕ್ ಸೂಟ್ ಬೇಕಿತ್ತು. ಆ ಟೀ ಶರ್ಟು ಟ್ರ್ಯಾಕ್ ಸೂಟ್ ಬಿಟ್ಟರೆ ಶೂ ಸಿಗಲಿಲ್ಲ ಅವ್ರಿಗೆ, ಬ್ಯಾಗು ಸಿಗಲಿಲ್ಲ. ಸೊ ಅದನ್ನು ಬಿಟ್ಬಿಟ್ಟು ಅದು ಇದು ಚಿಪ್ಸು, ಸ್ವೀಟ್ಸು ಇದೆಲ್ಲ ತೊಗೊಂಡು ಹೊರಟ್ವಿ. ಬಿಕಾಸ್ ಲೇಸ್ಗಳು ಆಫರಲ್ಲಿ ಇತ್ತು ಅಂತ ಅದು 1-2 ಲೇಸ್ ತೊಗೊಂಡ್ರು. ಇನ್ನು ಸ್ವೀಟ್ ಬಂದ್ಬಿಟ್ಟು ಹಬ್ಬಕ್ಕೆ ಬೇಕಾಗತ್ತೆ ಅಂದ್ಬಿಟ್ಟು 1-2 ಸ್ವೀಟ್ ತೊಗೊಂಡ್ವಿ. ಬಿಟ್ಟರೆ ಅವ್ರಿಗೆ ಬೇಕಾಗಿದ್ದು ಅಷ್ಟೇ ತೊಗೊಂಡಿದ್ದು. ಮತ್ತು ಪಾಪುಗೆ ಅಂದರೆ ನಮ್ಮ ಕ್ರಿಶ್ಗೆ ಸ್ವಲ್ಪ ಬಟ್ಟೆಗಳು ಬೇಕಾಗಿದ್ದು. ನನಗೆ ಬಟ್ಟೆ ಬೇಕಾಗಿತ್ತು ಅಂತ ಅಂದರೆ ಬರೀ ಸ್ವೆಟರ್ ಅಷ್ಟೇ ಬೇಕಾಗಿತ್ತು. ನಾವು ಇಷ್ಟೊಂದು ಕಡೆ ಹುಡ್ಕಿದ್ವಿ. ಫಸ್ಟ್ ಹೋಗಿದ್ದು ಮಾಟಲ್ಲೂ ಹುಡ್ಕಿದ್ವಿ. ಅವನಿಗೆ ಚೆನ್ನಾಗಿ ಕಾಣೋ ಸ್ವೆಟರ್ ಇರಲಿಲ್ಲ. ಆ್ಯಂಡ್ ಇದರಲ್ಲೂ ಅಷ್ಟೇ ಚೆನ್ನಾಗಿ ಕಾಣೋ ಸ್ವೆಟರ್ ಇದ್ದರೂ ಕೂಡ 1700, 1800 ಎಲ್ಲ ಕಾಸ್ಟ್ ಇತ್ತು. ಸೊ ಬೇಡ ಅಂತ ಸುಮ್ಮನೆ ಬಂದುಬಿಟ್ವಿ. ಬಿಕಾಸ್ ಆನ್ಲೈನಲ್ಲಿ ನಮಗಿನ್ನ ಕಮ್ಮಿಗೆ ಸಿಗುತ್ತೆ, ವರ್ತಬಲ್ಲು ಅನಿಸುತ್ತೆ. ಸೊ ಅದಕ್ಕೆ ಅಲ್ಲಿ ಎಷ್ಟು ಬೇಕು ಅಷ್ಟು ತೊಗೊಂಡು ಡೈರೆಕ್ಟಾಗಿ ನಾವು ಮೇನ್ ಮ್ಯಾಟ್ರ್, ಇವಾಗ ನೀವು ಏನು ತಮ್ಲೇನಲ್ಲಿ ನೋಡಿದ್ರಿ ಅಲ್ವಾ ಅದೇ ಮ್ಯಾಟರು. ಸೊ ಪಾಪಗೆ 6 months ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನಕ್ಕೆ ಅವನಿಗೆ 7ನೇ ತಿಂಗಳಿಗೆ ಬಿದ್ದುಬಿಡತ್ತೆ ಅವನು ಹುಟ್ಟಿ. ಸೊ ಹಂಗಾಗಿ 7 ಬೀಳು ಅಂತ 7 ತಿಂಗಳಿಗೆ ಕಿವಿ ಚುಚ್ಚಿಸ್ಬಾರ್ದು, ಇಲ್ಲ 5, 6 ಇಲ್ಲಾಂದರೆ 7 ತಿಂಗಳು ತುಂಬಿಸ್ಕೊಂಡು 8 ತಿಂಗಳು ಚುಚ್ಚಿಸೋಣ ಅಂತ ಅಂದರೆ ಅವ್ನ ಕಿವಿ ಬಲ್ತು ಬಿಡುತ್ತೆ. ಸೊ ಅವ್ನಿಗೆ ಮೊದಲೇ ಕಿವಿ ಹಾಲೆ ದಪ್ಪ ಇದೆ ಅಂತ ಅಂದ್ಬಿಟ್ಟು ಇವಾಗ ಕಿವಿ ಚುಚ್ಚೋಕ್ಕೆ ನನಗೆ ಇಯರಿಂಗ್ ಸೆಲೆಕ್ಷನ್ ಮಾಡೋಣ ಅಂತ ಬಂದಿದ್ದೀವಿ ಶಾಪ್ಗೆ. ಆ್ಯಕ್ಚುಲಿ ನೀವು ಈ ಅಂಗಡಿನ ನನ್ನ ಎಷ್ಟೊಂದು ವೀಡಿಯೋಸಲ್ಲಿ ನೋಡಿದ್ರೆ ಮಾದನಾಂಕ್ನಲ್ಲಿದೆ, ಪವನ್ ಜ್ಯುವೆಲ್ಲರ್ಸ್ ಅಂತ. ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್. ಬೆಳ್ಳಿ ಐಟಮ್ ಆಗಿರ್ಬೋದು ಅಥವಾ ಗೋಲ್ಡ್ ಐಟಮ್ ಆಗಿರ್ಬೋದು, ನನಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಗಳಿಗೆ ಅದು ಎಷ್ಟು ಕಡೆ ವಾಲೆ ಚುಚ್ಚಿಸಿದಿನೋ ಅಂದರೆ ವಾಲೆ ತೆಗ್ದಿಕ್ಕಿದ್ದೀನೋ ಉಳಿತಾ ಇರಲಿಲ್ಲ, ಎಲ್ಲ ಮುರ್ಕೊಂಡು ಬರೋದು ಅಥವಾ ಬೀಳಿಸ್ಕೊಳ್ಳೋದು ಅಥವಾ ಲೂಸ್ ಆಗೋದು. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ಇವ್ರ ಶಾಪ್ನ ಶೇರ್ ಮಾಡಿ ನಮ್ಮ ಪಿಕ್ಕುಮ್ಮಗೆ ಒಂದು 2 grams ಅಷ್ಟು ಸ್ಟಡ್ ಥರದ್ದು ಹಾಕಿದ್ದೆ, ಸ್ವಲ್ಪ ಕಮಲಾ ಡಿಸೈನ್ ಥರದ್ದು. ನಿಜವಾಗ್ಲೂ ಆಲ್ಮೋಸ್ಟ್ ಒಂದು ವರ್ಷ ಅಂತೂ ಆಗಿದೆ ಪಕ್ಕ. ಒಂಚೂರು ಏನೂ ಆಗಲ್ಲ, ಸ್ವಲ್ಪ ಬೆಂಡ್ ಆಗೋದು, ಶೈನಿಂಗ್ ಹೋಗೋದು ಏನೂ ಆಗಲಿ, ತುಂಬ ಇಷ್ಟ ಆಯಿತು. ಸೊ ಅವಾಗಿಂದ ನಾವು ಇದೇ ಶಾಪಲ್ಲಿ ರೆಗ್ಯುಲರಾಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಲೈಟ್ ವೆಯ್ಟ್ ಜ್ಯುವೆಲ್ಲರಿಗಳು ಸಿಗುತ್ತೆ. ಆ್ಯಂಡ್ ನಾವು ಬೇಕಾಗಿರೋದು ಅಂದರೆ ನಮಗೆ ಎಷ್ಟು ವೆಯ್ಟ್ ಬೇಕಲ್ಲ ಅಷ್ಟರಲ್ಲೂ ಹೆವಿ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಒನ್ಸ್ ಪಾಪುಗೆ ನಾವು ಇಯರಿಂಗ್ಸ್ನ ಸೆಲೆಕ್ಷನ್ ಮಾಡಿ ಆದಮೇಲೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ನಮ್ಮ ಪಾಪುಗೆ ಕೈಗೆ ಬಳೆ ಮಾಡಿಸ್ಬೇಕು, ಅಂದರೆ ಕಡ ಥರ ಇರುತ್ತಲ್ಲ ಅದನ್ನು ಮಾಡಿಸ್ಬೇಕು 1 year ಅಷ್ಟರಲ್ಲಿ. ಅವ್ನ ಬರ್ಡೇ ಅಷ್ಟರಾದ್ರೆ ಖಂಡಿತವಾಗ್ಲೂ ಮಾಡಿಸ್ಬೇಕು ಅಂತ ಏನೋ ಒಂದು ಆಸೆ. ಅದಕ್ಕೆ ಅವ್ನಿಗಿನ್ನ ಬೆಳ್ಳಿ ಬಳೆನೂ ಹಾಕಿಲ್ಲ, ಕಾಲಿಗೆ ಬೆಳ್ಳಿದು ಏನೂ ತೊಗೊಂಡಿಲ್ಲ, ಜಸ್ಟು ಓಲೆ ಅಷ್ಟೇ ತೊಗೊಂಡ್ವಿ. ಅದು ಬಿಟ್ಟರೆ ಏನೂ ತೊಗೊಂಡಿಲ್ಲ. ಅವ್ನಿಗೆ ಫಸ್ಟ್ ಏನಾದರೂ ಹಾಕ್ತೀವಿ ಕೈಗೆ ಅಂತ ಅಂದರೆ ಅವ್ನಿಗೆ ಗೋಲ್ಡ್ದು ಹಾಕಬೇಕು ಅಂತ ಏನೋ ಒಂಥರ ಆಸೆ. ಪಿಕ್ಕುಮಾದ್ರಲ್ಲಿ ಇಷ್ಟು ಆಸೆ ಇರಲಿಲ್ಲ, ಬಿಕಾಸ್ ಅವಾಗ ನಮಗೆ ಗ್ಯಾರಂಟಿ ಇತ್ತು ಸೆಕೆಂಡ್ ಬೇಬಿ ಮಾಡ್ಕೋತೀವಲ್ಲ, ಅವಾಗ ಪ್ಲಾನಿಂಗ್ ಮಾಡ್ಕೊಳ್ಳೋಣ ಅಂತ. ಬಟ್ ಇವಾಗ ಇವನು ದೊಡ್ಡವನಾದರೆ ಮತ್ತು ಇನ್ಯಾವ ಮಕ್ಕಳಿಗೆ ಹಾಕೋದು. ಸೊ ಅದಕ್ಕೆ ತುಂಬ ಏನೋ ಒಂಥರ ಆಸೆ. ಈ ಬಳೆನ ಚೆಕ್ ಮಾಡಿದ್ವಿ. ಈ ಬಳೆ ಜಸ್ಟ್ 4 gram ಇದೆ, ಬಟ್ ತುಂಬ ಚೆನ್ನಾಗಿದೆ. ಸಿಂಗಲ್ ಬಳೆ 4 gram ಇದೆ, ಬಟ್ ಸ್ವಲ್ಪ ಅವನಿಗೆ ಲೂಸ್ ಥರ ಅನ್ನಿಸ್ತು. ಈ ಥರ ಬಳೆ ತೊಗೊಂಡ್ರೆ ವೇಸ್ಟ್, ನಮಗೆ ಎಕ್ಸ್ಪ್ಯಾಂಡ್ ಆಗುತ್ತಲ್ಲ ನಮ್ಮ ಸೈಜಿಗೆ ತಕ್ಕಂತೆ ಆ ಥರ ಬಳೆಗಳನ್ನ ನಾವು ಆರ್ಡರ್ ಕೊಟ್ಟು ಮಾಡಿಸ್ಕೋಬೋದು. ಸೊ ಅದನ್ನೆಲ್ಲ ಮಾತಾಡ್ಕೊಂಡು ಅವ್ರ ಹತ್ರ ಎಷ್ಟಾಗುತ್ತೆ ಏನೋ ಒಂಥರ ಖುಷಿ ನನಗೆ. ಫಸ್ಟ್ ಆ ಥರದ ಮಾಡಿಸ್ಬೇಕು ನಮ್ಮ ಪಾಪುಗೆ ಅಂತ. ಸೊ ಮಾತಾಡಿಕೊಂಡು ಅವನಿಗೆ ಸ್ಟಡ್ ಎಲ್ಲ ಸೆಲೆಕ್ಟ್ ಮಾಡಿದ್ವಲ್ಲ ಅದನ್ನು ನೋಡ್ಕೊಂಡ್ವಿ. ಅವನಿಗೆ ನನಗನ್ಸಿದ ಪ್ರಕಾರ ಅದು ಅವನಿಗೆ ಓಕೆ ಸರಿ ಆಯಿತು ಅಂತ. ಬಟ್ ನಮ್ಮ ಮನೆಯವ್ರಿಗೆ ಅನ್ಸಿದ ಪ್ರಕಾರ ಆ ಸ್ಟಡ್ ಅವನಿಗೆ ಸ್ವಲ್ಪ ದೊಡ್ಡದಾಯಿತು. ಅವ್ರಿಗೆ ಇಷ್ಟ. ಪೆಕ್ಕುಮಾದ್ರಲ್ಲೂ ಕೂಡ ಅವಳಿಗೆ ಕೊಂಡ್ಲು ಚುಚ್ಚಿಲ್ಲ ನಾವು. ನನ್ನ ಪಾಪಗೂ ನನ್ನ ಕ್ರಿಶ್ಗೂ ಕೂಡ ನಾನು ಕೊಂಡ್ಲು ಚುಚ್ಚಿಲ್ಲ, ನಮ್ಮ ಪೆಕ್ಕುಮಗೂ ಕೂಡ ಕೊಂಡ್ಲು ಚುಚ್ಚಿಲ್ಲ. ಅವಳಿಗೆ ಸ್ಟಾರ್ಟಿಂಗು ಪುಟಾಣಿ ಜುಮ್ಕಿ ಇರ್ತದಲ್ಲ ಅದೇ ಥರ ಅವಳಿಗೂ ಕೂಡ ಸೇಮ್ ಹಿಂಗೆ 6 ತಿಂಗಳು ಇದ್ದಾಗಲೇ ಅವಳಿಗೂ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಕಿವಿ ಚುಚ್ಚಿದ್ದು. ಬಟ್ ಇವನಿಗೆ ವರಮಹಾಲಕ್ಷ್ಮಿಗೆ 7ಕ್ಕೆ ಬಿದ್ದುಬಿಡುತ್ತೆ. ಸೊ ಹಿಂದೆ ಗುರುವಾರ ಬರುತ್ತಲ್ಲ ರಾಯರ ವಾರ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಅವತ್ತು ಚುಚ್ಚಿದ್ದು ಇವನಿಗೆ.
ನಾನು ಈಗ ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಬಳೆ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಅವ್ನು ಸ್ವಲ್ಪ ದೊಡ್ಡವನಾದರೂ ಕೂಡ ಆ ಬಳೆನ ಅವ್ನ ಸೈಜಿಗೆ ತಕ್ಕಂತೆ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಈ ಥರ ಕಲೆಕ್ಷನ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ ಮಗುಗೆ. ಸೊ ಒನ್ಸ್ ನಮಗೆ ಆದಾಗ ಮಾಡಿಸೋಣ ಅಂತ ಹೇಳಿಬಿಟ್ಟು ಬಟ್ ನೋಡಿಕೊಂಡು ಬಂದ್ವಿ ಅದು ಹೆಂಗೆ ಕಾಣುತ್ತೆ ನಮ್ಮ ಪಾಪ ಕೈಗೆ ಅಂತ. ನಮ್ಮ ಪಾಪನ ಬೆಳ್ಳಿ ಬಟ್ಲು ತೊಗೊಳ್ಬೇಕಾದ್ರೆ ಕರ್ಕೊಂಡೋಗಿದ್ದೆ, ಬಟ್ ಅವಾಗ ಈ ಯೋಚನೆ ಅಷ್ಟು ಇರಲಿಲ್ಲ ನಮಗೆ. ಸೊ ಅವಾಗ ಇದೆಲ್ಲ ಚೆಕ್ ಮಾಡಿರಲಿಲ್ಲ. ಒನ್ಸ್ ಈ ಸತಿ ಬಂದಿದ್ವಲ್ಲ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಅಲ್ಲಿಂದ ಪಾಪು ಓಲೆ ಎಲ್ಲ ಈಸ್ಕೊಂಡ್ವಿ. ಅವನಿಗೂ ಕೊಂಡ್ಲು ಚಿತ್ಸಕ್ಕೆ ನನಗೇನೋ ಇಷ್ಟ ಇಲ್ಲ. ಮಕ್ಕಳಿಗೆ ಅದು ಕೆಳಗಡೆ ಕೊಂಡ್ಲು ಅಳ್ಳಾಡೋದಿರುತ್ತಲ್ಲ ಜುಮ್ಕಿ ಥರ, ಅದು ಬಿದ್ದೋಗ್ಬಿಟ್ರೆ ಜಸ್ಟ್ ಒಂದು ರೌಂಡಕ್ಕಷ್ಟೇ ಉಳ್ಕೊಳ್ಳುತ್ತೆ. ಬಟ್ ನನಗಂಗೆ ಇಷ್ಟ ಇಲ್ಲ. ನಮ್ಮ ಪಿಕ್ಕು ಮಗು ಅಷ್ಟೇ ಇಷ್ಟ ಆಗ್ತಿರ್ಲಿಲ್ಲ ನನಗೆ. ಬಟ್ ನಮ್ಮ ಕೃಷ್ಗೆ ನಾವು ಈ ಸತಿ ಚುಚ್ಚಿಸಿದ ಓಲೆ ನನಗಂತೂ ನಿಜ ತುಂಬ ಇಷ್ಟ ಆಯಿತು. ಒನ್ಸ್ ನೀವು ವಿಡಿಯೋದಲ್ಲಿ ನೋಡಿ ಕಮೆಂಟ್ ಮಾಡಿ ನನಗೆ ಹೆಂಗೆ ಕಾಣ್ತಿದೆ ಅಂದ್ಬಿಟ್ಟು. ಅವನಿಗೆ ಲಾಸ್ಟ್ ಫೈನಲಿ ನಾವು ತೊಗೊಂಡು ಹೋಗಬೇಕಾದ್ರೆ ಒಬ್ಬರು ಕಸ್ಟಮರ್ ಪರ್ಚೇಸ್ ಮಾಡ್ತಾಯಿದ್ರು. ಅವರು ಮದುವೆಗೆ ಅಂತ ಪರ್ಚೇಸ್ ಮಾಡ್ತಾಯಿದ್ರಂತೆ. ಇನ್ನೊಂದೇನು ಅಂದರೆ ಇವರು ಪರ್ಚೇಸ್ ಮಾಡ್ತಾರಲ್ಲ, ಸೊ ವ್ಯಾಲ್ಯೂ ಜಾಸ್ತಿಯಾಗಿ ಪರ್ಚೇಸ್ ಮಾಡಿದ್ರೆ ಫ್ರೀ ಗಿಫ್ಟ್ಗಳನ್ನ ಆ ಥರ ಕೊಡ್ತಾರಲ್ಲ, ಪ್ರೊವೈಡ್ ಮಾಡ್ತಾರಲ್ಲ. ಇವ್ರು ಜಾಸ್ತಿ ಅಮೌಂಟ್ಗೆ ಪರ್ಚೇಸ್ ಮಾಡಿದ್ರು ಅಂತ ಬೆಳ್ಳಿ ದೀಪದ ಸೆಟ್ನ ಫ್ರೀಯಾಗಿ ಗಿಫ್ಟ್ ಕೊಡ್ತಾಯಿದ್ರು. ಇನ್ ಕೇಸ್ ಯಾರಾದರೂ ಸರೌಂಡಿಂಗ್ ಮಾದನಾಕ್ನಹಳ್ಳಿಯಲ್ಲಿ ಇದ್ದೀರಾ ಅಂತ ಅಂದರೆ ಒನ್ಸ್ ಇವ್ರ ಶಾಪ್ನ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್, ಮತ್ತು ಕಲೆಕ್ಷನ್ ವೈಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಫರ್ಸ್ಗಳು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿಂದ ಹೊರಟ್ವಿ. ನಾವು ಹೊರಟೋ ಅಷ್ಟರಲ್ಲಿ ತುಂಬ ಮಳೆ. ಈ ನಡುವೆ ನಾನು ಒಲೆನ ಸೆಲೆಕ್ಷನ್ ಮಾಡೋ ಅಷ್ಟರಲ್ಲಿ ನಮ್ಮದು ಸ್ಯಾರಿ ಒಂದು ಸೆಟ್ ಬಂದಿತ್ತು ಇವತ್ತು. ಜಸ್ಟ್ ಒಂದೇ ಥರದ್ದು ಅಂದರೆ ರಾಯಲ್ ಬ್ಲೂ ಫುಲ್ಲು, ಈ ಚೀಲದಲ್ಲಿ ಏನಿದೆ ಅದೆಲ್ಲ ಫುಲ್ಲು ರಾಯಲ್ ಬ್ಲೂ ಸ್ಯಾರೀಸೇ. ವೈಟ್ ಬ್ಲೌಸ್ಗೆ ಬರುತ್ತಲ್ಲ ಆ ರಾಯಲ್ ಬ್ಲೂ ಸ್ಯಾರೀಸ್ ಆಲ್ಮೋಸ್ಟ್ ಒಂದು 85 ಕ್ವಾಂಟಿಟಿ ಇದೆ. ಇದೇ ಸ್ಯಾರಿ ಈಗ ಹೊಸದಾಗಿ ಬಂದಿರೋವಂಥ ಸ್ಯಾರಿ. ಇದು ಯಾವುದು ವಿಡಿಯೋ ಅಪ್ಡೇಟ್ ಮಾಡ್ಕೊಂಡಿಲ್ಲ, ಜಸ್ಟು ಶಾಪಿಗೆ ತೊಗೊಬಂದು ಹಾಕಿ ತಿರ್ಗಾ ಶಾಪ್ನ ಕ್ಲೋಸ್ ಮಾಡಿಕೊಂಡು ಅಲ್ಲಿಂದ ಪಾಪು ಕಿವಿ ಚುಚ್ಚೋಣ ಅಂತ ಅಲ್ಲಿಗೆ ಹೋದ್ವಿ. ಕಿವಿ ಚುಚ್ಚೋರು ಇರ್ತಾರಲ್ಲ ಆಚಾರು, ಅಲ್ಲಿ ಕರ್ಕೊಂಡೋದ್ವಿ. ತಮ್ಮ ಪೆಕ್ಕುಮಾಗೆ ಫಸ್ಟ್ ಟೈಮ್ ಕಿವಿ ಚುಚ್ಚಿದ್ದು ನಾವು ಹಾಸ್ಪಿಟಲಲ್ಲಿ. ನಿಜ ನಂಬಲ್ಲ, ಮಕ್ಕಳಿಗೆ ನೋವಾಗ್ದಂಗೆ ಈ ಗನ್ ಶಾಟಲ್ಲೆಲ್ಲ ಚುಚ್ತಾರೆ ಅಂತ ಅಂದ್ಕೊಂಡಿದ್ವಲ್ಲ. ಫಸ್ಟ್ ಟೈಮ್ ನಮ್ಮ ಮಗಳಿಗೆ ಕಿವಿ ಚುಚ್ತಾ ಕರ್ಕೊಂಡು ಹೋದಾಗ ನಿಜ ನಂಬಲ್ಲ. ಲೈಕ್ ಹೆಂಗೆ ಅಂದರೆ 2 ಹತ್ರ ಚುಚ್ಚಿದ. ಫಸ್ಟ್ ಟೈಮ್ ಚುಚ್ಚಿದಾಗ ಅವರು ಸೆಂಟ್ರ್ ಕರೆಕ್ಟಾಗಿ ಚುಚ್ಚಿ ಇಲ್ಲ, ಮೇಲಕ್ಕೆ ಚುಚ್ಚಿಬಿಟ್ಟಿದ್ದಾರೆ. ಫುಲ್ಲು ರಕ್ತ ಆ್ಯಂಡ್ ಅವ್ರು ಸುಮ್ಮನೆ ಬಿಡಲಿಲ್ಲ. ಹಬ್ಬ ಇವತ್ತೇ ಚುಚ್ಚಬೇಕು ಅಂತ ಅಂದ್ಬಿಟ್ಟು ಇನ್ನು ಅದ್ರ ಕೆಳಗಡೆ ಮಾರ್ಕ್ ಮಾಡಿ ಚುಚ್ಚಿದ್ರು. ಫುಲ್ಲು ರಕ್ತ. ನಮ್ಮ ಪಾಪು ಅಂದರೆ ನಮ್ಮ ಪೆಕ್ಕುಮಾಗೆ ಹಾಕಿದ ಬಟ್ಟೆ ಕತ್ತತ್ರ ಎಲ್ಲ ರಕ್ತ ಬಂದು ಕತ್ತತ್ರ ಸೈಡಲ್ಲಿರೋ ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿತ್ತು. ಅಷ್ಟು ರಕ್ತ ಬಂದಿತ್ತು ಅವಳಿಗೆ. ನಾವು ಇವ್ರಿಗೆ ಒಂದು 10 ಸತಿ ಕೇಳೋದು. ಹಿಂಗಾಗಿತ್ತು ನಮಗೆ. ನಮ್ಮ ಫಸ್ಟ್ ಪಾಪು ಕಿವಿ ಚುಚ್ಬೇಕಾದ್ರೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಕರೆಕ್ಟಾಗಿ ಚುಚ್ತೀರಾ ಅಂದರೆ ಮಾತ್ರ ಚುಚ್ಚಿ ಅಂತ. ಅವರು ಆಚಾರ ಮಾಡೋ ಕೆಲಸನ ಡಾಕ್ಟರ್ ಹತ್ರ ಮಾಡಿಸಿದ್ರೆ ನೀವು ಹಿಂಗೆ ಆಗುತ್ತೆ ನೋಡಿ, ಬೇಕಾದ್ರೆ ನಮ್ಮ ಕೆಲಸನ ಅದೆಷ್ಟು ಜನ ಮಕ್ಳಿಗೆ ಚುಚ್ಚಿದಿರೋ ನಾನು ಅಂತ ಆ ಥರ ಎಲ್ಲ ಮಾತಾಡ್ಕೊಂಡು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಸ್ಟಾರ್ಟ್ ಮಾಡಿಕೊಂಡ್ರು. ನಿಜವಾಗ್ಲೂ ನಿಜ ನನಗೆ 100 ಅಲ್ಲ 1000% ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಒಂದೇ ಸತಿ ಅಂದರೆ ಈ ಗನ್ ಶಾಟ್ ಇಲ್ಲ ಇವ್ರ ಹತ್ರ, ಲೈಕ್ ಮೂಗ್ಬೊಟ್ಟೆಲ್ಲ ಚುಚ್ಚಿಸ್ಕೋತೀವಲ್ಲ ಹಂಗೆ. ನಮ್ಮ ಪಾಪು ಜಾಸ್ತಿ ಅಳಲ್ಲ. ಅವ್ನು ಅಳ್ದೇ ಇರೋದ್ರಿಂದ ಒಂದೇ ಸತಿ ಸ್ಟಾರ್ಟಿಂಗ್ ಒಂದು ಕಿವಿಗೆ ಚುಚ್ಚಿದ್ರಲ್ಲ ಅವಾಗಷ್ಟೇ ಒಂಥರ ಕುಕ್ಕರ್ ವಿಷಲ್ ಹೊಡಿತಲ್ಲ ಹಂಗೆ ಚೀರ್ತಾನೆ. ಅವನು ಬಿಟ್ಟರೆ ಅಳಲ್ಲ, ಬಿಟ್ಟಿಸ್ತಾನೆ. ಅವ್ನುಗಳಕ್ಕೆ ಬರಲ್ಲ. ನಿಜ ಹಿಂಗೆ ಅಂದರೆ ಅವನು ಅಭ್ಯಾಸ ಇಲ್ಲ. ಯಾವಾಗ್ಲೂ ಏನೇ ರಚ್ಚಾಗಲಿ, ಯಾವ ಇಂಜೆಕ್ಷನ್ ಮಾಡಿಸ್ಲಿ, ವ್ಯಾಕ್ಸಿನೇಷನ್ ಮಾಡಿಸ್ಲಿ, ಅದು ಅಳಲ್ಲ. ಸೊ ಹಂಗಾಗ್ಬಿಟ್ಟು ಚೀರ್ದ ಬಿಟ್ಟರೆ ಅವನಿಗೆ ಹಿಂಸೆ ಅಂತ ಅನ್ನಿಸ್ಲಿಲ್ಲ. ಅವನಿಗೆ ಒಂದು ಸೈಡ್ ಕಿವಿ ಸ್ವಲ್ಪ ಬ್ಲಡ್ ಬಂತು. 1 ಡ್ರಾಪ್ ಅಷ್ಟೇ, 1 or 2 ಡ್ರಾಪ್ ಇಲ್ಲ, 1 ಡ್ರಾಪ್ ಅಷ್ಟು ಬ್ಲಡ್ ಬಂತು. ಇನ್ನೊಂದು ಸೈಡ್ ಕಿವಿಗೆ ಅವನಿಗೆ ಬ್ಲಡ್ ಬರಲಿಲ್ಲ. ನಿಧಾನಕ್ಕೆ ಮಾತಾಡಿಕೊಂಡು ಕಿವಿ ಚುಚ್ಚಿದ್ರು. ಇನ್ ಕೇಸ್ ಯಾರಿಗಾದರೂ ಕಿವಿ ಚುಚ್ಚಿಸ್ಬೇಕು ಅಂತಂದರೆ ಮಾದನಾಕ್ನಹಳ್ಳಿಯಿಂದ ದೊಂಬ್ರಳ್ಳಿಗೆ ಅಂದರೆ ರಾಘವೇಂದ್ರ ಮಠದ ಸ್ವಾಮಿ ಹೋಗ್ತಿರಲ್ಲ ರೋಡು, ಕಮದಿನ ಕ್ಷೇತ್ರಕ್ಕೆ, ಅದೇ ರೋಡಲ್ಲಿ ಇರೋದು ಆಚಾರು. ಈ ಸಿಟಿಗಳಲ್ಲಂತೂ ಕಿವಿ ಚುಚ್ಚಿಸೋ ಆಚಾರಗಳು ತುಂಬ ಕಮ್ಮಿ. ನಾವು ಏನೇ ಟ್ರಸ್ಟೆಡ್ ಚುಚ್ಚುತ್ತೀವಿ ಅಂತ ಹೋದ್ರೂ ಮಕ್ಳಿಗೆ ಸ್ವಲ್ಪ ಭಯ ಅಲ್ವಾ. ಬಟ್ ನನಗೆ ಇವ್ರ ವಿಷಯದಲ್ಲಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಅದೇ ರೋಡಲ್ಲಿ ಬರುತ್ತೆ ಶಾಪ್ ಇವ್ರದ್ದು. ಇನ್ ಕೇಸ್ ಯಾರಿಗಾದ್ರೂ ಈ ಥರದ್ದು ರಿಕ್ವೈರ್ಮೆಂಟ್ ಇದೆ ಅಂದರೆ ನೀವು ಆರಾಮ್ಸೆ ಇದರಲ್ಲಿ ಚುಚ್ಚಿಸ್ಕೋಬೋದು. ಈಗೇನು ಇವ್ರು ಎಲ್ಲ ವೀಡಿಯೋಸಲ್ಲೂ ಅವ್ರ ಹತ್ರ ಇದು ತೊಗೊಳ್ಳಿ ಇದು ಮಾಡಿಸಿ ಅಂತ ಹೇಳ್ತಾರೆ ಅಂತಲ್ಲ, ನನಗೆ ಓನಾಗಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ಲ. ಸೊ ಯಾರಾದರೂ ಹುಡುಕ್ತಾ ಇರ್ತಾರೆ ಅಥವಾ ಗೊತ್ತಿರಲ್ಲ. ಸೊ ಇನ್ ಕೇಸ್ ವಿಡಿಯೋದಲ್ಲಾದರೂ ಹೇಳಿದಾಗ ಈ ಥರದ್ದು ಒಬ್ರು ಇದ್ದಾರಲ್ಲ ನೋಡೋಣ ಅಂತ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಗೆ ಅದಕ್ಕೆ ಸೊಲ್ಯೂಷನ್ ಸಿಗ್ಬೋದು. ಅದು ಒಬ್ಬರ ಕಡೆಯಿಂದ ಏನಾದರೂ ಸೊಲ್ಯೂಷನ್ ಸಿಕ್ಕಿದ್ರೆ, ಇವಾಗ ನಾವು ನಮ್ಮ ಪಾಪು ಕಿವಿ ಚುಚ್ಚೋಕ್ಕೆ ಒಂದು 2-3 ಒಡವೆ ಅಂಗಡಿ ವಿಚಾರಿಸಿದ್ವಿ. ಹಬ್ಬ ಆಗಿರೋದ್ರಿಂದ ಎಲ್ಲೂ ಸಿಗ್ತಾ ಇಲ್ಲ. ಜಸ್ಟ್ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ನೋಡಿದ್ದೀವ್ರು, ಒಂದು ವಿಚಾರಿಸೋಣ ಅಂತ ಬಂದಿದ್ದಕ್ಕೆ ಸಿಕ್ಕಿದ್ರು. ಸೊ ಹಂಗೆ ನಮ್ಮ ಥರ ಎಷ್ಟು ಜನ ಪರದಾಡೋರು ಇರ್ತಾರೆ, ಸೊ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಅಷ್ಟೇ ಹೇಳಿದ್ದು.
ನೆಕ್ಸ್ಟು ಕಿವಿ ಚುಚ್ಚಿದ್ವಿ. ನಾನು ಪಾಪು ಅಳಲ್ಲ ಅಂತ ಒಂದೆರಡು ವೀಡಿಯೋದಲ್ಲಿ ಹೇಳಿದಾಗ ಒಬ್ಬರು ಕಮೆಂಟ್ ಮಾಡಿದ್ರು, ಅಳಲ್ಲ ಅಂತ ಹೇಳಬೇಡಿ, ದೃಷ್ಟಿ ಆಗುತ್ತೆ, ಮಕ್ಕಳು ರಚ್ಚೆ ಮಾಡ್ತಾರೆ ಅಂತ. ಬಟ್ ನನಗೇನೋ ಗೊತ್ತಿಲ್ಲ ಅವ್ನು ಹೆಂಗಿರ್ತಾನೆ ಅದು ಹೇಳ್ತೀನಿ ಅಲ್ವಾ. ಈಗ ನೋಡಿ ಹಿಂಗೆ ಬಿಕ್ಟಿಸ್ತಾ ಇದ್ದಾನಲ್ವ, ಅಷ್ಟೇ ಅದು ಬಿಕ್ಟಿಸೋದು, ಅವ್ನು ಸೌಂಡ್ ಮಾಡ್ತಾ ಇಲ್ಲ. ಇನ್ನು ರಿಯಲ್ ವಿಡಿಯೋ ಹಾಕಿದ್ರು ಕೂಡ ಅದರಲ್ಲಿ ಅವ್ನು ಸೌಂಡ್ ಮಾಡ್ತಾ ಇಲ್ಲ, ಬಿಟ್ಟರೆ ಅವ್ನು ಗಾಳಿ ತೊಗೊಂಡು ಬಿಕ್ಟಿಸ್ತಾ ಇದ್ದಾನೆ ಅಷ್ಟೇ. ದುಃಖ ಆಗುತ್ತೆ ಮಕ್ಕಳಿಗೆ, ಯಾವುದು ತುಂಬ ನೋವಾಗುತ್ತೆ. ಕೆಲವು ಮಕ್ಕಳಿಗೆ ಕಿವಿ ಊದ್ಕೊಳ್ಳೋದು, ಜ್ವರ ಬರೋದೆಲ್ಲ ಆಗುತ್ತೆ. ಲಕ್ಕಿಲಿ ನಮ್ಮ ಪಾಪಗೆ ಕಿವಿ ಊತ ಜ್ವರ ಇದೇನೂ ಬರಲಿಲ್ಲ. ಕೊಬ್ಬರಿ ಎಣ್ಣೆ ಹಾಕಿದ್ರು ಅವರು. ನಾವು ಮನೆಗೆ ಬಂದಿದ್ದ ತಕ್ಷಣನೇ ಪಾಪುದು ವಿಕ್ಸ್ ಬೇಬಿ ರಬ್ ಬರುತ್ತಲ್ಲ, ಅದನ್ನು ನಾವು ಇಯರ್ ಬಡ್ಸಲ್ಲಿ ತೊಗೊಂಡು ನಿಧಾನಕ್ಕೆ ಹಚ್ಚಿದ್ವಿ. ಅವ್ನಿಗೆ ಫೀಡಿಂಗ್ ಮಾಡಿಸ್ತಾನೆ ಹಚ್ಚಿದ್ವಿ. ನಾನು ಮಲ್ಕೊಬಿಟ್ಟ. ನಿಜ ಅಂದ್ಕೊಂಡಿದ್ವಿ ನೋವಾಗುತ್ತೆ, ತುಂಬ ಜ್ವರ ಬರುತ್ತೆ ಅಂತ. ಜ್ವರ ಬರಲಿಲ್ಲ ಅವನಿಗೆ, ಆರಾಮ್ಸೆ ಆಟ ಆಡ್ಕೊಂಡಿದ್ದ. ಒಂದೇ ಅಥವಾ 1-2 ಡೇಗಲ್ಲೇ ಫುಲ್ಲು ಅವನಿಗೆ ಗಾಯ ಪಾಯ ಕಿವಿ ಗ್ರೆಡ್ ಆಗಿದ್ದು ಎಲ್ಲ ಮಾಯ್ದುಬಿಡ್ತು. ದಿನಕ್ಕೆ 1-2-3 ಸತಿ ನಾನು ಅದನ್ನು ಹಚ್ಚುತ್ತಾ ಇದ್ದೆ. ಸೊ ಅವ್ನು ಆರಾಮ್ಸೆ ಆಗ್ಬಿಟ್ಟ. ಆ್ಯಕ್ಚುಲಿ 2 ದಿನನೂ ಇಲ್ಲ, ಅವನಿಗೆ ಗುರುವಾರ ಓಲೆ ಚುಚ್ಚಿದ್ದು, ಅವನಿಗೆ ಶುಕ್ರವಾರ ನಾವು ಹಬ್ಬ ಪೂಜೆ ಮಾಡ್ತೀವಿ ಅಂದರೆ ಶುಕ್ರವಾರ ದಿವಸ ಸ್ನಾನ ಎಲ್ಲ ಮಾಡಿಸಿದ್ವಲ್ಲ, ಆರಾಮ್ಸೆ ಅವನು ಉರಿ ನೋವು ಈ ಥರ ರಚೆ ಮಾಡೋದು ಏನೂ ಮಾಡಿಲ್ಲ, ಆರಾಮಾಗಿದ್ಬಿಟ್ಟ. ಸೊ ಕ್ಲಿಯರಾಗಿ ಅವನಿಗೆಲ್ಲ ಸರಿ ಹೋಯಿತು. ನನಗೆ ಏನೋ ಒಂದು ನಂಬಿಕೆ, ತುಂಬ ವಿಪರೀತ ನಂಬಿಕೆ. ರಾಯರ ವಾರದ ದಿವಸ ನಾವು ಏನೇ ಮಾಡಿದ್ರು ಕೂಡ ನಮಗೇನೋ ನೋವಾಗಲ್ಲ, ಏನೋ ತೊಂದರೆ ಆಗಲ್ಲ, ಏನೋ ಕೆಟ್ಟದ ರೀತಿಯಲ್ಲಿ ಆಗದೇ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂದರೆ ತುಂಬ ಅಗಾಧವಾದ ನಂಬಿಕೆ. ಸೊ ಹಂಗಾಗಿ ನೀನು ಗುರುವಾರನೇ ಚುಚ್ಚೋಣ ಅಂತ ಅಂದ್ಕೊಂಡು ಹಠ ಮಾಡ್ಕೊಂಡು ಚುಚ್ಚಿದ್ವಿ. ಬಟ್ ಅವ್ನಿಗೆ ಅಷ್ಟು ನೋವಾಗಲಿ ಅಥವಾ ವಿಪರೀತ ತಡ್ಕೊಳ್ದಿರೋ ಥರ ಜ್ವರ ಇದು ಏನೂ ಬರಲಿಲ್ಲ. ರಾಯರ ಆಶೀರ್ವಾದದಿಂದ ಚೆನ್ನಾಗಿದ್ದಾನೆ. ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ ನೋಡ್ಬೋದು. ರಕ್ಷಾಬಂಧನ ನಮಗೆ ಶನಿವಾರ ಬಂದಿದೆ ಅಲ್ವಾ ಎಲ್ಲರಿಗೂ. ಆಲ್ಮೋಸ್ಟ್ 1-2 ದಿವಸಕ್ಕೆ ಫುಲ್ ಹುಷಾರಾಗಿದೆ. ನಾನು ರಕ್ಷಾಬಂಧನದಲ್ಲಿ ಪಿಕ್ಕು ಮಾತ್ರ ರಾಖಿ ಕಟ್ಟಿಸ್ಕೊತಾ ಇದ್ದಾನಲ್ಲ, ಎಷ್ಟು ಖುಷಿಯಾಗಿ ಆರಾಮಾಗಿ ನಗಾಡ್ಕೊಂಡಿದ್ದಾನೆ. ಸೊ ಇದು ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗು. ನಾವು ಲಕ್ಷ್ಮಿನ ಯಾವತ್ತೂ ಕೂರಿಸಿಲ್ಲ. ಲಾಸ್ಟ್ ಟೈಮ್ ಕೂರಿಸ್ಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಪ್ರೆಗ್ನೆನ್ಸಿಲಿ ಕೂರಿಸ್ಬಾರ್ದು ಅಂತ ಅಂದರು. ಯಾಕೋ ಆಸೆ ಅಲ್ಲಿಗೆ ಕೈ ಬಿಟ್ಟೋಯ್ತು ಅಂತ ಅನಿಸುತ್ತೆ. ಇಲ್ಲ ಅಂದರೆ ಅದಕ್ಕೂ ಒಂದು ಕಾಲ ಬರಬೇಕು ಅಂತ ಅನಿಸುತ್ತೆ. ಏನೋ ಈ ಟೈಮ್ ನಮಗೆ ಲಕ್ಷ್ಮಿ ಕೂರಿಸೋ ಅಂತ ಮನಸ್ಸು ಆಗಲಿಲ್ಲ. ಮತ್ತು ಯಾಕೆ ಅಂತ ಗೊತ್ತಿಲ್ಲ ನನಗೆ. ಲಾಸ್ಟ್ ಟೈಮ್ ತುಂಬ ಆಸೆ ಇತ್ತು, ಕೂರಿಸ್ಲೇಬೇಕು ಅನಿಸುತ್ತೆ ಅಂತ ಎಲ್ಲ ತುಂಬ 1 ವಾರ 15 ದಿವಸದಿಂದ ಎಲ್ಲ ಯೂಟ್ಯೂಬ್ ನೋಡೋದು, ಗೊತ್ತಿರೋರ ಹತ್ರ ಕೇಳೋದು ಎಲ್ಲ ಮಾಡ್ತಾಯಿದ್ದೆ. ಬಟ್ ಈ ಟೈಮ್ ನನಗೇನೋ ಅದ್ರ ಬಗ್ಗೆ ಯೋಚನೆ ಬರಲ್ಲ. ಜಸ್ಟು ಹಬ್ಬದ ದಿವಸ ಪೂಜೆ ಮಾಡಬೇಕು ಅನ್ನೋ ಯೋಚನೆ ಬಿಟ್ಟು ಲಕ್ಷ್ಮಿ ಕೂರಿಸ್ಬೇಕು ಅದೇನೂ ಬರಲಿಲ್ಲ. ಅದು ಒಂದು ಟೈಮ್ ಅನಿಸುತ್ತೆ. ಆ ಟೈಮ್ ಯಾವಾಗ ಬರುತ್ತೋ ನಮಗೆ ಗೊತ್ತಿಲ್ಲ, ಕಾದು ನೋಡ್ಬೇಕಷ್ಟೇ. ನಾನು ಎಲ್ಲ ತರ್ತೀನಿ, ಲಕ್ಷ್ಮಿಗೆ ಇಷ್ಟ ಆಗಿರೋ ಪ್ರಸಾದ ಎಲ್ಲ ಮಾಡ್ತೀನಿ, ಸೀರೆ ಬಟ್ಟೆ ಬಳೆ ಹೂವು ಪ್ರತಿಯೊಂದು ಲಕ್ಷ್ಮಿಗೆ ಏನೇನು ಬೇಕು ಎಲ್ಲ ತಂದು ಇಟ್ಟು ಪೂಜೆ ಅಂತೂ ಮಾಡ್ತೀನಿ. ಬಟ್ ಲಕ್ಷ್ಮಿ ಕೂರಿಸುವಂಥ ಕಾಲ ಇನ್ನೂ ನಮಗೆ ಕೂಡಿ ಬಂದಿಲ್ಲ ಅಂತ ಅನಿಸುತ್ತೆ. ಆ ಮಹಾಲಕ್ಷ್ಮಿ ತಾಯಿ ಯಾವಾಗ ಈ ಟೈಮ್ನ ನಮಗೆ ಕೊಡ್ತಾಳೆ ನೋಡಬೇಕು. ನಾನು ಈ ಪೂಜೆ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ನಿಜವಾಗ್ಲೂ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡ್ತಿದ್ದೀನಿ ಅಂತೆಲ್ಲ ಸುಳ್ಳು ಹೇಳಲ್ಲ ನಾನು. ಬಿಕಾಸ್ ನೀವು ನಂಬಲ್ಲ, ಹಬ್ಬಕ್ಕೆ ಎಷ್ಟು ಪಾರ್ಸಲ್ಸ್ ಇತ್ತು ಅಂತ ಅಂದರೆ ಶುಕ್ರವಾರ ಬೆಳಗ್ಗೆ ಕೂಡ ನಾವು ಡಿಸ್ಪ್ಯಾಚ್ ಮಾಡಿದ್ದೀವಿ. ಲೇಟ್ ನೈಟ್ ನಾವು ಶಟರ್ ಡೋರ್ನ ಕ್ಲೋಸ್ ಮಾಡಿಕೊಂಡು ಶಾಪಲ್ಲಿ 12 ಕಾಲಾದರೂ ಕೂಡ ಪ್ಯಾಕ್ ಮಾಡಿಕೊಂಡು ಆ ಚೀಲದಲ್ಲೆಲ್ಲ ತುಂಬಿಕೊಂಡು ಕಟ್ಟಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಜಸ್ಟ್ ತೊಗೊಂಡೋಗಿ ಹಾಕಬೇಕಷ್ಟೇ ಪ್ರೊಫೆಷ್ನಲ್ ಕೊರಿಯರ್ಸ್ಗೆ ಅಂತ ಅಷ್ಟು ಕೆಲಸ ಮಾಡಿ ಬಂದು ಮಲ್ಕೊಂಡು ತಿರ್ಗಾ ನಾನು ಅಷ್ಟು ಬೇಗ ಎದ್ದು ಮನೆ ತೊಳೆದು ನನಗೆ ಆಗಲಿಲ್ಲ ಮಾಡೋದಕ್ಕೆ. ಬಿಕಾಸ್ ಅವನಿಗೂ ಕಿವಿ ಚುಚ್ಚಿದ್ರಿಂದ ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕಾಗಿತ್ತು. ನೈಟ್ ಎಲ್ಲ ಕೈ ಮೇಲೆ ಮಲ್ಕಿಸ್ಕೊಂಡು ಫೀಡ್ ಮಾಡೋದು ಇದೆಲ್ಲ ಆಗ್ತಿರ್ಲಿಲ್ಲ. ಸೊ ನಿದ್ದೆಗೆಟ್ಟು ಮಾಡೋಕ್ಕಾಗಲಿಲ್ಲ ನನಗೆ. ಬೆಳಗ್ಗೆ ಸ್ವಲ್ಪ ಲೇಟಾಗಿಯೇ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ನೀಟಾಗಿ ಮಕ್ಕಳು ಸ್ನಾನ ಮಾಡಿಸಿ ಅವ್ರಿಗೆ ರೆಡಿ ಮಾಡಿ ನಾನೆಲ್ಲ ಮಾಡಿಕೊಂಡು ಇದೆಲ್ಲ ರೆಡಿ ಮಾಡಿ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗೋಗ್ಬಿಡಿತ್ತು ಟೈಮು. ಬಟ್ ಟೈಮ್ ಏನೇ ಆಗಲಿ ನಾವು ನಮ್ಮ ಮನಸ್ಸಿಗೆ ನೆಮ್ಮದಿಯಿಂದ ತೃಪ್ತಿಯಿಂದ ನಮ್ಮ ಮನೇಲಿ ಇವತ್ತು ಮಾಡಿದ್ವಿ, ನಮ್ಗೆ ಇಷ್ಟು ಖುಷಿ ಇದೆ ಅಂತ ಅಂದಾಗ ನಮ್ಮ ದೇವ್ರ ಮನೆ ಆಗಿರ್ಬೋದು, ನಮ್ಮ ಮನೆ ಆಗಿರ್ಬೋದು, ತುಂಬ ಕಳೆಯಿಂದ ಲಕ ಅಂತಿರುತ್ತೆ, ನೋಡೋಕ್ಕೆ ಒಂಥರ ಚೆಂದ. ನನಗಂತೂ ನಾವು ಟೈಮ್ ಮಾಡ್ಕೊಂಡು ಪೂಜೆ ಮಾಡಿದ್ವಿ ಅನ್ನೋದಕ್ಕಿಂತ ನೆಮ್ಮದಿಯಾಗಿ ನಮ್ಮ ಮನೇಲಿ ಇವತ್ತು ಎಲ್ಲರ ಮನೆ ಥರನೂ ಹಬ್ಬ ಮಾಡಿದ್ವಲ್ಲ ಸಾಕು, ಅಷ್ಟೇ ಸಾಕು. ಅವ್ರ ಥರ 4 ಗಂಟೆಗೆ ಎದ್ದು ಮಾಡಬೇಕು, 3 ಗಂಟೆಗೆ ಎದ್ದು ಮಾಡಬೇಕು, ನಿಜವಾಗ್ಲೂ ನನಗೆ ಆ ಥರದ್ದೆಲ್ಲ ಅನಿಸಲ್ಲ. ನನಗೆ ಯಾವಾಗ ಆಗುತ್ತೆ ಆವಾಗ ಮಾಡ್ತೀನಿ. ಅದು ನನಗೆ ನೆಮ್ಮದಿ ಅಂತ ಅನ್ನಿಸ್ಬೇಕು. ನಮ್ಮ ಮನೇಲಿ ಇವತ್ತು ಚೆನ್ನಾಗಿ ಪೂಜೆ ಆಗಿದೆ ಅಂತ ನಾನು ಸ್ವಲ್ಪ ನೆಮ್ಮದಿಯಿಂದ ಕೂತ್ಕೊಂಡು ದೇವ್ರನ್ನ ಆರಾಧಿಸ್ಬೇಕು ಅಷ್ಟೇ. ಬೇಗ ಎದ್ದು ಒಂದು ಟೈಮಲ್ಲೇ ಮುಗಿಸ್ಬೇಕು, ಮಾಡಬೇಕು ಆ ಥರದ್ದೆಲ್ಲ ನಿಜ ನನಗೆ ತಲೆಗೆ ಬರಲ್ಲ. ಅದು ಯಾಕೆ ಅಂತಲೇ ಗೊತ್ತಿಲ್ಲ. ಪಾಪು ಮಲ್ಕೊಬಿಟ್ಟಿದ್ದ. ನಮ್ಮ ಗಂಟೆ ಸೌಂಡ್ಗೆ ಅವ್ನು ಏನೇ ಆದರೂ ಎದೋಳಲ್ಲ. ಟಿ ವಿ ಸೌಂಡ್ ಆಗಲಿ, ಗಂಟೆ ಸೌಂಡ್ ಆಗಲಿ, ಪಟಾಕಿನೇ ಹೊಡಲಿ, ಅವ್ನು ಎದ್ದೊಳ್ಬೇಕಾರ್ಲೇನೆ ಎದ್ದೊಳೋದು. ಮನೆಯವರೆಲ್ಲ ಗಂಟೆ ಸೌಂಡ್ ಮಾಡ್ಕೊಂಡು ಪೂಜೆ ಮಾಡಿದ್ವಿ. ಸ್ಟಿಲ್ ಅವ್ನು ಎದ್ದೊಳಿಲ್ಲ. ಅವ್ನು ಆರಾಮ್ಸೆ ಮಲ್ಕೊಂಡಿದ್ದಾನೆ. ಜೋರಾಗಿ ನೀವು ನೋಡ್ತಿರೋದು ಟಿ ವಿಯಲ್ಲಿ ಹಾಡೆಲ್ಲ ಹಾಕೊಂಡು ಪೂಜೆ ಮಾಡ್ತಿದ್ವಿ.
ಫುಲ್ಲು ಕುಂಭಕರ್ಣ ಅವನು. ಅದಕ್ಕೇ ನಾವು ಇಷ್ಟು ಆ ಕೆಲಸ ಈ ಕೆಲಸ ಅಂಗಡಿ ಮನೆ ವಿಡಿಯೋ ಇದೆಲ್ಲ ಮಾಡ್ಕೋತಾ ಇರೋದು. ಅವನು ಹಿಂಸೆ ಕೊಡಲ್ವಲ್ಲ, ಸೊ ಹಂಗಾಗಿ ನಾವು ಆರಾಮ್ಸೆ ಎಲ್ಲ ಕೆಲಸಗಳನ್ನೂ ಮಾಡ್ಕೋತಾ ಇರೋದು. ಮನೆಯವರೆಲ್ಲ ಪೂಜೆ ಮಾಡ್ಕೊಂಡ್ವಿ. ಸೊ ಬೆಳಗ್ಗೆ ಎದ್ದು ಇಷ್ಟೆಲ್ಲ ಮಾಡಿ ಹಬ್ಬದ ಅಡುಗೆ ಮಿಸ್ ಮಾಡೋಕ್ಕಾಗಲ್ಲ, ಹಬ್ಬದ ಅಡುಗೆನೂ ಎಲ್ಲ ಮಾಡಿದ್ವಿ. ಸೊ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಅವನು ಎದ್ದುಬಿಟ್ಟ, ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಎದ್ದುಬಿಟ್ಟ. ಸೊ ನಾನು ಫೀಡಿಂಗ್ ಮಾಡೋದಕ್ಕೆ ಹೋದೆ. ಎಲ್ಲರೂ ಕೂಡ ನಮ್ಮ ಮನೇಲಿ ಹಂಗೆ ಅವರೇ ಮಾಡಲಿ ಇವರೇ ಮಾಡಲಿ, ಹಬ್ಬದ ದಿವಸ ಹುಡುಗಿರೇ ಇಕ್ಕೊಡ್ಬೇಕು, ಮನೆ ಹೆಂಗಸ್ರೇ ಎಲ್ಲ ಮಾಡಬೇಕು, ಆ ಥರದ್ದು ಏನಿಲ್ಲ. ಯಾರ್ಯಾರಿಗೆ ಯಾವ್ದು ಕೆಲಸ ಆಗುತ್ತೆ ಎಲ್ಲ ಮಾಡ್ಕೋತಾರೆ. ಸೊ ನಾನು ಹೋಗಿ ಫೀಡಿಂಗ್ ಮಾಡಿಸ್ಕೊಂಡು ಅವನಿಗೆ ಬಟ್ಟೆ ಎಲ್ಲ ಹಾಕೊಂಡು ಬರೋ ಅಷ್ಟರಲ್ಲಿ ಊಟಕ್ಕೆಲ್ಲ ರೆಡಿ ಮಾಡಿದರು. ಸೊ ನಮ್ಮ ಮನೇಲಿ ಇವತ್ತು ಎಲ್ಲರ ಮನೆ ಥರನೂ ಪಾಯಸ, ಬೂಂದಿ, ವಡೆ ಮತ್ತು ಇದು ಪಲಾವು, ಮೊಸರು ಬಜ್ಜಿ ಥರ ಎಲ್ಲ ಮಾಡ್ತಾರಲ್ಲ, ಅನ್ನ ಸಾಂಬಾರು ಇಷ್ಟೇ ಮಾಡ್ಕೊಂಡಿದ್ದ್ರ ಮೇಲೆ ಇನ್ನೇನು ಜಾಸ್ತಿ ಸ್ಪೆಷಲ್ ಅಂತ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಇಷ್ಟೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಸಾಯಂಕಾಲದ ಮೇಲೆ ಅರ್ಶಿನ ಕುಂಕುಮ ಕರೆದಿರ್ತಾರಲ್ಲ ಅಲ್ಲೆಲ್ಲ ಹೋಗಿದ್ದೆ. ಬಟ್ ಯಾರ ಮನೇಲೂ ವಿಡಿಯೋ ಮಾಡ್ಕೊಂಡಿಲ್ಲ. ಬಟ್ ಇದು ನಮ್ಮ ಶಾಪ್ ಓನರ್ ಮನೆ. ನಮ್ಮ ಶಾಪ್ ತಾನೇ ಸ್ಯಾರಿ ಉಡ್ಸಿದ್ರು ಲಕ್ಷ್ಮಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಹಸಿರು ಕೆಂಪು ಬಣ್ಣದ ಸೀರೆಯಲ್ಲಿ. ನನಗಂತೂ ತುಂಬ ಇಷ್ಟ ಆಯಿತು. ಯಾರೆಲ್ಲ ವಿಡಿಯೋನ ಲಾಸ್ಟ್ವರೆಗೂ ನೋಡಿದ್ರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.